ರಂಗಭೂಮಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಅಪಾರ. ಕನವಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕಡು ಬಡತನದಲ್ಲಿ ಹುಟ್ಟಿದ ಡಾಕ್ಟರ್ ರಾಜ್ಕುಮಾರ್ ಅವರು ರಂಗಭೂಮಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ನಟಿಸಿದ್ದಾರೆ ಎಂದು ಹಿರಿಯ ರಂಗ ಕಲಾವಿದರಾದ ಎಫ್ಬಿ ಕನ್ವೀರ್ ಅವರು ಹೇಳಿದರು. ಅವರು ಜಿಲ್ಲಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಚಲನಚಿತ್ರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಹ ಕಾರ್ಯದರ್ಶಿಯಾದ ಶಂಕರ್ ಕುಂಬಿರವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಜನರು ಮೆಚ್ಚುವ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಧನವಂತ ಹಾಜವ್ಗೋಳ್ ರವರು ಮಾತನಾಡಿದರು. ದತ್ತಿದಾನಿಗಳ ಪರವಾಗಿ ವಿಜಯಲಕ್ಷ್ಮಿ ಕಟ್ಟಿಮಠ್ ರವರು ಮಾತನಾಡಿ, ಸಂಗೀತ, ಕಲೆ, ಸಾಹಿತ್ಯ, ಸಂಸ್ಕೃತಿ ಬೆಳೆಯುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂದಾನಪ್ಪ ಉಪ್ಪಿನ್, ಸಿದ್ದಪ್ಪ ಅರಳಿಕಟ್ಟಿ, ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಗಾಳ್, ಪಾಬಾಜಾನ್ ಮುಲ್ಲಾ, ಹೇಮಂತ್ ಲಮಾನಿ, ಪ್ರಮೀಳಾ ಚಕ್ಕಣ್ಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಾಯಕರಾದ ಗೌರಿ ಸಿದ್ದಿ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ ಡಾಕ್ಟರ್ ವೀರಪ್ಪ ಅನಿಗೋಡ್, ತೃತೀಯ ಸ್ಥಾನ ನಾಗರತ್ನ ಉಡುಪಿ ಇವರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ಹಾಗೂ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರಾದ ಮಾಂತೇಶ್ ನರಗಲ್ ರವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಸಾಪ ಕೋಶಾಧ್ಯಕ್ಷರಾದ ಮೇಘಾ ಹುಕ್ಕೇರಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ನೂರಾರು ಅಭಿಮಾನಿಗಳು ಭಾಗವಹಿಸಿದ್ದರು. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ಮಿಲಾಸ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ಧನ್ಯವಾದ. ಗೌರಿ ಸುತನಿ ಗಜಮುಖನಾಥನ್ ಹರಿಸೋ ನಮ್ಮೆಲ್ಲರನ್ನ, ನಿನ್ನ ಪಾದ ಕೈಗುವೆನಾ, ನಿನ್ನ ಪಾದಕ್ಕೆ ನಮಿಸುವೆನಾ. ಶ್ರೀ ಗೌರಿ ಸುತನೆ ಗಜಮುಖನಾಥನ್ ಹರಿಸೋ ನಮ್ಮೆಲ್ಲರನ್ನ, ನಿನ್ನ ಪಾದ ಕೈಗುವೆನಾ, ನಿನ್ನ ಪಾದಕ್ಕೆ ನಮಿಸುವೆನಾ. ಬ್ರಹ್ಮ ವಿಷ್ಣು ಹರಿಹರಾದಿಗಳಲ್ಲಿ ಅಗ್ನಿಗಣ್ಯ ನೀನು, ಮುಂದಿನ ಪಾದಕ್ಕೆ ನಿನ್ನೆಯ ಸೇವೆ ವರವನು ಬೇಡುವೆನಾ, ಈ ವರವನು ಬೇಡುವೆನಾ. ಈ ಅರಶಿನ ಪದ ಮೇವಲು ಮೇಯಿಂದ ಹರಿಸೋ ನಮ್ಮೆಲ್ಲರನ್ನ, ನಿನ್ನ ಪಾದ ಕೈಗುವೆನಾ, ನಿನ್ನ ಪಾದಕ್ಕೆ ನಮಿಸುವೆನಾ. ಶ್ರೀ ಗೌರಿ ಸುತನೆ ಗಜಮುಖನಾಥನ್ ಹರಿಸೋ ನಮ್ಮೆಲ್ಲರನ್ನ, ನಿನ್ನ ಪಾದ ಕೈಗುವೆನಾ, ನಿನ್ನ ಪಾದಕ್ಕೆ ನಮಿಸುವೆನಾ, ನಿನ್ನ ಪಾದಕ್ಕೆ ನಮಿಸುವೆನಾ. ಸೇವಿಸಿ ಪೂಜಿಸಿ ಧನ್ಯರಾಗುವಂತೆ ಹರಸಿ ನನ್ನ, ಧನ್ಯರಾಗುವಂತೆ ಹರಸಿ ನನ್ನ ಸೇವಕನಾಗಿ ಮಾಡಿ. ತನನ ದರ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋದಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ, ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ಒಲವೇ ಜೀವನ ಸಾಕ್ಷಾತ್ಕಾರ
ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯ ಬಾಗಿಲನು ರಾಮ ಪೂಜಿಸಲು ಮನಸ್ಸಲ್ಲಿ ಬಂದವನಾರೆ ಮನಸ್ಸಲ್ಲಿ ನಿಂತವನಾರೆ ಅವನಾರು ನಾ ಕಾಣಿ ನೀ ಹೇಳಿ ಗೆಳತಿ ಮನಸ್ಸಲ್ಲಿ ಬಂದವನಾರೆ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಎಂದಿಗೂ ನಾನು ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಒಲುಮೆಯ ಹೂವೇ ನೀ ಹೋದೆ ಎಲ್ಲಿಗೆ ಒಲುಮೆಯ ಹೂವೇ ನೀ ಹೋದೆ ಎಲ್ಲಿಗೆ ಉಳಿಸಿ ಕಣ್ಣ ನೀರ ಈ ನನ್ನ ಬಾರಿಗೆ ಗೆಳತಿ ಒಲುಮೆಯ ಹೂವೇ ನೀ ಹೋದೆ ಎಲ್ಲಿಗೆ ಮಧುಮಯ ಗಾನವದು ನಡುವಲ್ಲಿಂದುದೇಕೆ ಹಗಲಿನ ರಾಜ್ಯದಲ್ಲಿ ಕಾರಿರುಳು ಬಂದುದೇಕೆ ನಿನ್ನಯ ಸನಿಹದಲ್ಲಿ ನಾ ಕಂಡ ಕನಸುಗಳು ಎನ್ನ ಮನದೇ ನೆನಪಾಗಬೇಕೆ ಓ ಗೆಳತಿ ಒಲುಮೆಯ ಹೂವೇ ನೀ ಹೋದೆ ಎಲ್ಲಿಗೆ ನಂದನದೇ ಹೂವಾಗಿ ನೀ ಬಂದೆ ನಿನ್ನಲ್ಲಿ ಉಳಿದಿರುವುದು ಸೌಗಂಧವನ್ನು
ತುಂಬಿದೆ ಕಣ್ಗಳೊಳಗೆ ನೀನಲ್ಲಿ ಹೋದೆ ಓ ಗೆಳತಿ ಬಲುಮೆಯ ಹೂವೇ ನೀವು ಎಲ್ಲಿಗೆ ಬಿಸಿ ಕಣ್ಣ ನೀರ ಈ ನನ್ನ ಬಾಳಿಗೆ ಓ ಗೆಳತಿ ಒಲುಮೆಯ ಹೂವೇ ನೀವು ಎಲ್ಲಿಗೆ ಓ ಗೆಳತಿ ಓ ಗೆಳತಿ ದೈತ್ಯವಂದಕ ಪ್ರಿಯನ ವರವ ಕೊಡುತ್ತಿಹನ ಇಂದು ನೋಡಿದೆ ಹರಿಹರನ ಶ್ಯಾಮವರ್ಣನ ವಿಷಹರಣ ಶ್ಯಾಮವರ್ಣ ವಿಷಹರಣ ಪೂರ್ಣಯೋಮನ ಮಸ್ತಕದೊಳುವ ಪೂವವನ ಕಾಮಿನಿಯರ ಮೋಹಿಸಿದವನ ಪೂರ್ಣಯೋಮನ ಶಿವನ ಕೇಶವನ ಶಂಕರನ ಇಂದು ನೋಡಿದೆ ಹರಿಹರನ ಇಂದು ನೋಡಿದೆ ಹರಿಹರನ ಭಸ್ಮಾಸುರನ ನಿಬನ ಆಗಜ ಚರ್ಮಾಂಭರಣ ಹರಿದರ ಶೂಲಕ ಹರಣ ಲಕ್ಷ್ಮೀವರನ ಗೌರಿಪನ ರಕ್ಷಕನ ಶಿಕ್ಷಕನ ಇಂದು ನೋಡಿದೆ ಹರಿಹರನ ಇಂದು ನೋಡಿದೆ ಹರಿಹರನ ಇಂದು ನೋಡಿದೆ ಹರಿಹರನ. ಈ ಸಮಯ ಆನಂದಮಯ ಸಂಗೀತಮಯ ಒಂದು ಶೀರ್ಷಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣೆಯನ್ನು ಮಾಡಲಿಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಹೋದ ವಾರ ಬಾನಿ ಬಂದು ಎಲ್ಲಿದೆ ಅಂತ ಹೇಳಿ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿ ಹಲವಾರು ಗಾಯಕರನ್ನ ಇಲ್ಲೇ ಸೇರಿಸಿ ಅವರಿಂದ ಹಾಡುಗಳನ್ನು ಹಾಡಿಸಿ ಅದರಲ್ಲಿ ಆಯ್ಕೆಯಾದಂತಹ 16 ಜನ ಮುತ್ತುಗಳನ್ನು ರತ್ನಗಳು 16 ಫಸ್ಟ್ ಪ್ರೈಸೇ ಏನು ಎರಡು ಮಾತೇ ಇಲ್ಲ. ನಿಮಿತ್ತ ಮಾತ್ರ ನಾವು ಮೊದಲನೇ ಸ್ಥಾನ 2ನೇ ಸ್ಥಾನ 3ನೇ ಸ್ಥಾನ ಕೊಡ್ತೀವಿ. ಎಲ್ಲರೂ ಪ್ರಥಮ ಸ್ಥಾನ. ಯಾರು ನಿರಾಶರಾಗಬೇಡ್ರಿ. ಅವ್ರು ಆಗಬೇಕಾಗಿತ್ತು ಇವ್ರು ಆಗಬೇಕಾಗಿರ್ತಕ್ಕಂಥ ಇದು ಬೇಡ. ಇದೊಂದು ನಮ್ಮ ಸಾಹಿತ್ಯ ಪರಿಷತ್ತು ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡಿವಿ. ಡಾಕ್ಟರ್ ಲಿಂಗರಾಜ್ ಅಗಡಿ ಸರ್ ಅವರ ಅಧ್ಯಕ್ಷತೆಯಲ್ಲ ಅವ್ರ ಮಾರ್ಗದರ್ಶನದೊಳಗೆ ಒಂದು ದಿವಸ ಹಿಂಗೆ ನಾವು ಕುಂತ ಹಿಂಗೆ ಮಾಡೋಣ್ರಿ ಅಂತ ಹೇಳಿದ್ವಿ. ಇದು ಪ್ರಥಮವಾಗಿ ಮಾಡ್ತಾ ಇರೋದು. ಇದು ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿಯೇ ಪ್ರಥಮ ಘಟ್ಟ ಇದು. ಇದನ್ನು ನೋಡಿಕೊಂಡು ಮುಂದೆ ಹೈಕಮಾಂಡ್ ಅವರ ನಮ್ಮ ಹೈಕಮಾಂಡ್ ಅವರು ಏನಾರ ಸೂಚನೆ ಕೊಟ್ಟರೆ ಮುಂದೆ ಬೆಳೆಸೋದು, ಇಲ್ಲಾಂದ್ರೆ ಇಲ್ಲೇ ಕಟ್ ಮಾಡೋದು, ಅವ್ರಿಗೆ ಬಿಟ್ಟದ್ದು. ಇಲ್ಲಿವರೆಗೆ ತಂದಿದ್ದೀವಿ. ಅದನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಇದರ ಅಡಿಯಲ್ಲಿ ಶ್ರೀ ನಿಂಗಪ್ಪ ರಾಮಪ್ಪ ಅರಳಿಕಟ್ಟಿ ಹಾಗೂ ರಾಮಣ್ಣ ಸಿದ್ದಪ್ಪ ದಂಡೀನ್ ದತ್ತಿ, ಶ್ರೀ ಬಸಪ್ಪ ಅಂದಾನಪ್ಪ ಉಪ್ಪಿನ್ ಹಾಗೂ ನಿರ್ಮಲಾದೇವಿ ಬ ಉಪ್ಪಿನ್ ದತ್ತಿ, ರಂಗಕರ್ಮಿ ಶ್ರೀ ಜಗುಚಂದ್ರ ಕೂಡ್ಲ ಇವರ ದತ್ತಿ, ಶ್ರೀಮತಿ ಪ್ರಭಾದೇವಿ ಶಶಿಧರ ಸ್ವಾಮಿ ಕಟ್ಟಿಮಠ್ ದತ್ತಿ ಇವುಗಳ ಅಂಗವಾಗಿ ರಾಜ್ಕುಮಾರ್ ಅವರು ನಡೆಸಿರ್ತಕ್ಕಂಥ ಚಲನಚಿತ್ರ ಗೀತೆಗಳ ಗಾಯನ ಸ್ಪರ್ಧೆಯನ್ನು ಇವತ್ತು ಈ ಸಮಯ ಆನಂದಮಯ ಸಂಗೀತಮಯ ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಈಗಾಗಲೇ ತಮ್ಮ ಮುಂದೆ 16 ಜನ ಗಾಯಕರು ಹಾಡಿದ್ದಾರೆ. ನಿರ್ಣಯ ಇನ್ನೇನು ಸ್ವಲ್ಪ ಸಮಯದಲ್ಲಿ ಬರ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ಗೆ ದುಡ್ಡು ಕಡಿಮೆ,
ನನಗೂ ತಿಳಿದುಪಟ್ಟ ಪ್ರಕಾರ ಅದು ದುಡ್ಡಿಲ್ಲ ಅಂದ್ರೂ ಕೂಡ ಇಷ್ಟು ಕಾರ್ಯಕ್ರಮ ಮಾಡ್ತಾರೆ. ನೋಡೋದು ಎಷ್ಟು ಕಾಂಪಿಟೇಷನ್, ಅವ್ರಿಗೆ ಬಹುಮಾನ ಕೊಡಬೇಕು, ಎಲ್ಲ ಕೊಡಬೇಕು. ಮತ್ತು ನಿರಂತರ ಕಾರ್ಯಕ್ರಮ ಕಣಿಯವರಾಯ್ತು, ನಮ್ಮ ನೆರೆಯವರಾಯ್ತು, ಮೇಘಾ ಉಕ್ಕೇರಾಯ್ತು, ಇವೆಲ್ಲ ನಿರಂತರ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಹೋಗ್ತದೆ. ಈ ಕಟ್ಟಡ ಕಟ್ಟಬೇಕಾದ್ರೆ ನಮ್ಮದು ಶ್ರಮ, ನಾವು ಇದ್ದೆವು, ಗಾಳಿ ಸೊಟ್ಟು ಎಲ್ಲ ಇದ್ದೆವು. ಹಂಗೆ ಇವತ್ತು ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಇವತ್ತು ದತ್ತಿ ಕಾರ್ಯಕ್ರಮ ಏನದೇ ಅಲ್ಲ, ಇದು ದತ್ತಿ ಅನ್ನೋ ಹೆಸರಿಗೆ ಮಾತ್ರ. ಆದರೆ ಅವ್ರು ಮಾಡಿದಂಥ ಸಾಧನೆಗಳನ್ನು, ಅವರು ಮಾಡಿದಂಥ ಸಮಾಜ ಕೊಡುಗೆ, ಸಾಹಿತ್ಯ ಕೊಡುಗೆ ಏನೇನಿದೆ ಅದನ್ನು ವರ್ಷಕ್ಕೊಮ್ಮೆ ನಾವು ನೆನೆಸ್ಬೇಕು ಅಂತ. ಅಷ್ಟೇ ಅಲ್ಲ, ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಈಗೆಲ್ಲ ನಾವು ಅಚಾನಕ್ಕೆಲ್ಲ ಕಾರ್ಯಕ್ರಮದಾಗ 60 ವರ್ಷ ಮೇಲ್ಪಟ್ಟರೆ ಹುಡುಗರು ಯಾರು ಬರೋದಿಲ್ಲ, ನಮ್ಮಲ್ಲೇ ವಿದ್ಯಾರ್ಥಿಗಳು. ಆದರೆ ಈಗ ನಾವು ಮಾಡೋ ಉದ್ದೇಶ ಏನು, ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಅವರ ಆದರ್ಶಗಳು, ಅವರಲ್ಲಿ ಏನಿರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ ಅದು ಗೊತ್ತಾಗಬೇಕಾಗಿದೆ. ಆ ಒಂದು ಉದ್ದೇಶಕ್ಕಾಗಿ ನಾವು ದತ್ತಿಯನ್ನು ಇಟ್ಟಿರ್ತಾರೆ, ಅವ್ರ ಪೇರೆಂಟ್ಸ್ ಇಟ್ಟಿರ್ತಾರೆ. ಆದರೆ ಅವ್ರು ಯಾರು ಇರೋದಿಲ್ಲ, ಸಂಬಂಧಿಕರು ಎಲ್ಲೆಲ್ಲ ಇರ್ತಾರೆ ಸಂಬಂಧಿಕರು. ಆದರೆ ಸಂಬಂಧಿಕರಿಲ್ಲ ಅಂದ್ರೂ ದತ್ತಿ ನಿರಂತರ ನಡೀತಾವೆ, ತಪ್ಪಿಸೋದು ಮಾತ್ರ. ಇಷ್ಟೇ ಉದ್ದೇಶ. ಅವ್ರು ಏನು ಕೊಡೋದು, ಏನಪ್ಪ ನಾವಿಲ್ಲ ಅಂದರೂ ನಮ್ಮ ತಂದೆಯವರ ಹೆಸರು ಅಜರಾಮರವಾಗಿ ನಡೀತಾವ ಕಾರ್ಯಕ್ರಮ ಒಂದು ಆಸೆಯಿಂದ ದತ್ತಿ ಕೊಡ್ತಾರೆ. ನಮ್ಮ ವಿದ್ಯಾರ್ಥಿಗಳು 150 ದತ್ತಿ ಇರೋದು, 150 ಈಗ ಬಂದ್ ಮಾಡಿಬಿಟ್ಟು ನಾವು ಮನೆ ಬ್ಯಾಡಿಂಗ್ ತೊಗೊಳೋದಂತೇಳಿ 15 ಲಕ್ಷ ಕೂಡ ದತ್ತಿ ಇಟ್ಟಾರೆ. 12 ಲಕ್ಷ, 15 ಲಕ್ಷ, 5 ಲಕ್ಷ. ಆದರೆ ನಾವು 2 ಲಕ್ಷ ಬೇಡ, ದತ್ತಿ ಬೇಡ ಅಂತ ಹೇಳ್ತೀವಿ. ಯಾಕಂದ್ರೆ ದತ್ತಿನ ಮಾಡ್ಕೊತ ಕೂತ್ರೆ ಹುಡುಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಬೇರೆ ನಾವು ಈಗ ನಮ್ಮ ಸರ್ ಅಂದ್ರ ಜನಗಲ್ ಸರ್ ನಮ್ಮ ರಂಗ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂತ, ಆ ಪ್ರೋತ್ಸಾಹ ಕೊಡೋ ಸಂಬಂಧ ನಾವು ದತ್ತಿ ಬಂದ್ ಮಾಡಿದ್ವಿ. ಯಾಕೆ ಅವ್ರಿಗೂ ನಾವು ಕೊಡ್ಬೇಕಲ್ಲ, ಕಲಾವಿದರಿಗೆಲ್ಲ ನಾವು ಸಂಗೀತಗಾರರು, ಕಲಾವಿದರು ನಮ್ಮ ಧಾರವಾಡ ಹೋಗ್ತಾರೆ. ಈಗಾಗಲೇ ಸಂಗೀತಗಾರ ನಡೆದ್ರೆ ಅಲ್ಲಿ ಹೋಗ್ಬೇಕಾಯ್ತು ನಾನು, ಇದನ್ನು ಮುಗಿಸ್ಕೊಂಡು ಹೋದ್ರೆ ಹತ್ತೊಂದು. ಇವತ್ತು ನಿರಂತರವಾಗಿ ಧಾರವಾಡದಲ್ಲಿ ಎಲ್ಲ ಭವನದಲ್ಲಿ ಕಾರ್ಯಕ್ರಮ ಇರ್ತಾರೆ, ಎಲ್ಲ ಭವನದಲ್ಲಿ ಅಷ್ಟ ಮಂದಿ ಇರ್ತಾರೆ. ಇವತ್ತು ಇವರೇನು ಮಹನೀಯರು ಇವತ್ತು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಂಥ ಮಹನೀಯರುಗಳೆಲ್ಲ. ಇಂಥ ಒಂದು ಕಾರ್ಯಕ್ರಮ ಸಾಹಿತ್ಯ ಪರಿಷತ್ತು ಕೇವಲ ದತ್ತಿ ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಪರ್ಧೆಗಳನ್ನು ಇದು ಬರೀ ಧಾರವಾಡ ಅಷ್ಟೇ ಅಲ್ಲ, ಅಳ್ನಾವರದ ಮಾಡ್ತಾರೆ, ಕುಂದಗೋಳದಾಗ ಮಾಡ್ತಾರೆ, ಹುಬ್ಬಳ್ಳಿ ಮಾಡ್ತಾರೆ, ಬೇರೆ ಬೇರೆ ಕಡೆ ಹೋಗಿ ಮಾಡ್ತಾರೆ. ಭಾಳ ಕಷ್ಟದ ಕೆಲಸವೆಲ್ಲ. ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಷ್ಟು ಸಾಮಾನ್ಯ ಅಲ್ಲ, ಭಾಳ ಇದಕ್ಕೆ ಗಟ್ಟಿಬೇಕು ಮನುಷ್ಯ. ಸಿಬ್ಬಂದಿ ಎಲ್ಲ ಇಲ್ಲ, ಅವರ ದುಡಿಯೋರು, ಅವರ ಮಾಡೋರು, ಅವರ ಎಲ್ಲ ಮಾಡೋರು, ಒಬ್ಬರು ಸಿಬ್ಬಂದಿ ಇಲ್ಲಿ. ಅಂಥ ಒಂದು ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಇವರೇನು ತಂದಿದೆ ಇದೆಲ್ಲ ತಂದ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಅದಕ್ಕೆ ಇವತ್ತು ಈ ಒಂದು ದತ್ತಿ ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ಇತ್ತೀಚೆಗೆ ಕೂಡ ನಮ್ಮ ಸಭಾಧ್ಯಕ್ಷರಾಗಿ ನಮ್ಮ ಒಳ್ಳೆ ಉತ್ತಮ ವೈದ್ಯರು, ಪ್ರಸಿದ್ಧ ವೈದ್ಯರು, ನಮ್ಮ ಆತ್ಮೀಯಂತ ನಿತಿನ್ ದತ್ತಿಗಳನ್ನು ಆಯ್ಕೆ ಮಾಡಿ ಒಳ್ಳೆ ಕೆಲಸ ಮಾಡಿದರು. ಅವರು ಕೂಡ ಧಾರವಾಡ ತಮ್ಮದೇ ಆದ ಒಂದು ಹೆಸರು ಇಟ್ಕೊಂತವ್ರು. ನೀವೆಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಹೆಸರು ಕೇಳಿರ್ಬೇಕು. ನಮಗೆಲ್ಲ ಬೆಳೆಸ್ತಾರೆ ಒಳ್ಳೆ ವ್ಯಾಪಾರದಾಗ. ಸರ್ಸಾನಂದವ್ರು ಇರ್ಬೋದು, ಅಜ್ಜಾರು ಇರ್ಬೋದು, ನಮ್ಮನ್ನೆಲ್ಲ ಈ ಧಾರವಾಡಕ್ಕೆ ಬೆಳೆಸ್ತಾರಂದ್ರೆ ಅವರು ಅಜ್ಜಾರು ಮತ್ತು ಸರ್ಸಾನಂದರು ಅಂತ ಅದ್ಯಾರು ನಮ್ಮ ನಿತಿನ್ ದತ್ತಿಗಳು. ಅವರು ಅಕ್ಕಾರು ಬಂದಲ್ಲಿ ಭಾಳ ಒಳ್ಳೆಯ ಕುಟುಂಬ. ಇವತ್ತು ತಾವೆಲ್ಲ ಕೂಡ ಇದೇ ರೀತಿ ಮುಂದೂ ಕೂಡ ಯಾವತ್ತು ಕನ್ನಡ ಈ ಸಾಹಿತ್ಯ ಪರಿಷತ್ ಏನೇ ಕಾರ್ಯಕ್ರಮ ಹಾಕೊಂಡು ಕೂಡ ಇವತ್ತು ನಮ್ಮ ಧನ್ವಂತ ಅಜಗಳು ಅವರು ಬೇರೆ ವಿಷಯ ಯಾವ ಕೊಟ್ಟು ಮಾತಾಡೋ ಮಾತಾಡ್ತಾರೆ, ಬೇಕಾದ ವಿಷಯ ಕೊಡ್ರಿ, ಅವ್ರು ಒಂದು ವಿಷಯ ಕೊಟ್ಟು ಮಾತಾಡೋದು ಮಾತಾಡ್ತಾರೆ. ಯಾಕಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದಾಗ ನಾ ಬಂದೋದೆ 4 ಊರಿಗೆ ಕಾರ್ಯಕ್ರಮದಲ್ಲಿ ಹಾಡಾಗಿದ್ರು, ಮತ್ತು ಒಳ್ಳೆ ಇನ್ನೊಂದು ಯಾತ್ರೆ ಹೋಗೋದಿತ್ತು, ಹೋಗಿ ಬಂದೆ. ಅದಕ್ಕೆ ತಮ್ಮೆಲ್ಲರಿಗೂ ನಾನು ಶುಭ ಕೋರಿ ನನ್ನ 2 ಮಾತು ವಿರಾಮ ನೀಡ್ತೇನೆ. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಇಂದು ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಉಪನ್ಯಾಸ ಮಾಲಿಕೆಯಡಿಯಲ್ಲಿ ನಿರಂತರವಾಗಿ ನಮ್ಮ ನರೇಗಲ್ ಸರ್ ಅವರು ಯಾವ ಈ ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೀಯ ಕಾರ್ಯಭಾರವನ್ನು ವಹಿಸಿಕೊಂಡ ಮೇಲೆ ನಿರಂತರವಾಗಿ ಮಾಲಿಕೆಯನ್ನು ಶುರು ಮಾಡಿದ್ದಾರೆ. ಅವರಿವರೆನ್ನದೇ ಯಾರು ಮಾತಾಡಲಿಕ್ಕೆ ಮುಂದೆ ಬರ್ತಾರಲ್ಲ ಅವರೆಲ್ಲರಿಗೂ ಅವಕಾಶವನ್ನು ಕೊಟ್ಟು ಉಪನ್ಯಾಸವನ್ನು ಮಾಡಿಸ್ತಿರುವಂತಹ ನಮ್ಮ ನರೇಗಲ್ ಸರ್ ಅವರ ಒಂದು ಕಾರ್ಯವೈಖರಿ ಬಹಳಷ್ಟು ಶ್ಲಾಘನೀಯವಾದದ್ದು ಅನ್ನುವಂಥ ಮಾತನ್ನು ಹೇಳಿಕೊಂಡು, ಈ ಕಾರ್ಯಕ್ರಮದಲ್ಲಿ ನನಗೆ ವೈಯಕ್ತಿಕವಾಗಿ ನನಗೆ ರಂಗಗುರು ನನಗಷ್ಟೇ ಅಲ್ಲ, ಇಲ್ಲಿ ಭಾಳಷ್ಟು ಜನ ಇದ್ದಾರೆ. ನಮ್ಮ ಹಲ್ವಾಯಿ ಸರ್ ಇದ್ದಾರೆ, ಗಮನರೆಡ್ಡಿ ಸರ್ ಇದ್ದಾರೆ, ಕೆಂಗಾರ್ ಇದ್ದಾರೆ, ನಮ್ಮ ಹೇಮಂತ್ ಲಮಾಣಿ ಇದ್ದಾರೆ, ಆತ್ಮೀಯರಂತಹ ನಮ್ಮ ಬಾಬಾಜಾನ್ ಮುಲ್ಲಾ ಸರ್ ಇದ್ದಾರೆ, ಪ್ರಮೀಳ ಜಕ್ಕಣ್ಣವ್ರು ಇದ್ದಾರೆ, ಆಮೇಲೆ ಅರುಣ್ ಜೋಶಿ ಅವರು ಇದ್ದಾರೆ. ಹೀಗೆ ನಿರಂತರವಾಗಿ ರಂಗಕರ್ಮಿಗಳನ್ನು ಹುಟ್ಟುಹಾಕಿದಂಥ ಮನುಷ್ಯ ಜಗಚಂದ್ರ ಕೂಡಲವರು ನಮ್ಮ ಜೊತೆಗೆ ನಿರಂತರವಾಗಿ ಬಹಳಷ್ಟು ವರ್ಷಗಳವರೆಗೆ ಕೆಲಸ ಮಾಡಿ ಆಕಸ್ಮಿಕವಾಗಿ ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಅವರು ಕಲಿಸಿಕೊಟ್ಟಂತಹ ಅವರ ಒಂದು ದತ್ತಿ ಅಂಗವಾಗಿ ನಮ್ಮ ಮಾರ್ತಾಂಡಪ್ಪ ಕತ್ತಿಯವರು
ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಕೆಲವೊಂದು ರಂಗಚಂದ್ರ ಅಂತನ್ನುವಂತಹ ಬಿರುದನ್ನು ಕೊಟ್ಟು ಕೂಡ ಸನ್ಮಾನ ಮಾಡುವಂತಹ ಪ್ರಸಂಗ. ಇವತ್ತ ದತ್ತಿಯವರು ಯಾರೋ ಮಾತಾಡ್ತಾ ಕತ್ತಿಯವರು ಬಂದಿದ್ರು ಸರ್. ಅವರು ಜಗುಚಂದ್ರ ಕೂಡ್ಲ ಅವರ ಹಾಕಿಕೊಟ್ಟಂತಹ, ನಡೆಸಿಕೊಟ್ಟಂತಹ, ಅವರು ಹೇಳಿಕೊಟ್ಟಂತಹ ಒಂದು ಹಾಡಿನೊಂದಿಗೆ ನಮ್ಮ ಕೆಂಗಾರವರು ಬಹಳ ಮೈ ನವಿರಿಯಬಹುದು. ಯಾಕಂದ್ರೆ ಜಗುಚಂದ್ರ ಅವರ ಹಾಡು ಅಂದ್ರೆ ಹಾಗೆ, ಅವರ ಒಂದು ಹಾಡಿನ ತುಣುಕನ್ನು ಮಾತ್ರ, ಪೂರ್ತಿ ಹಾಡಲ್ಲ, ಆ ಹಾಡಿನ ಒಂದು ತುಣುಕನ್ನು ಮಾತ್ರ ಹೇಳಿಕೊಂಡು ಮುಂದುವರಿತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಂಗೀತಗಾರರಾಗಿ ನಮ್ಮ ಹೇಮಂತ ಲಮಾಣಿಯವರು ಕಾರ್ಯನಿರ್ವಹಿಸಿದ ಸಂದರ್ಭ ಬಹಳಷ್ಟು ಸಂತೋಷದ ಸಂಗತಿ. ಯಾಕಂದ್ರೆ ಜಗುಚಂದ್ರ ಕೂಡಲ ಅವರ ದತ್ತಿ ಕಾರ್ಯಕ್ರಮ ಇದೆ ಅಂದ ತಕ್ಷಣ ನಾವೆಲ್ಲ ರಂಗದ ಬಳಗದವರು ಸೇರ್ಕೊಂಡಿದ್ದೀವಿ ಅನ್ನುವಂಥ ಸಂತೋಷದಲ್ಲಿ ಎಲ್ಲೆಲ್ಲೂ ನೀನಿರುವೆ ಅಲ್ಲಲ್ಲಿ ನಾನಿರುವೆ ಒಂದು ಸಣ್ಣ ಹಾಡಿನ ಒಂದು ಸಣ್ಣ ತುಣುಕನ್ನು ಹೇಳ್ಕೊಂಡು ಮುಂದುವರಿತಾ ಇದ್ದೇನೆ. ಎಲ್ಲೆಲ್ಲೂ ನೀನಿರುವೆ ಅಲ್ಲಲ್ಲಿ ನಾನಿರುವೆ, ಎಲ್ಲೆಲ್ಲೂ ನೀನಿರುವೆ ಅಲ್ಲಲ್ಲಿ ನಾನಿರುವೆ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ, ಮುಗಿಲಲ್ಲಿ ಮೋಡಾಗಿ ನೆಲದಲ್ಲಿ ನೀರಾಗಿ, ಮುಗಿಲಲ್ಲಿ ಮೋಡಾಗಿ ನೆಲದಲ್ಲಿ ನೀರಾಗಿ, ഇരുಳಲ್ಲಿ ಬೆಳಕಾಗಿ ಬೆಳಗೋಣ ಬಾ, ಎಲ್ಲೆಲ್ಲೂ ನೀನಿರುವೆ ಅಲ್ಲಲ್ಲಿ ನಾನಿರುವೆ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ, ಹಸುವಲ್ಲಿ ಹಾಲಾಗಿ ಹೂವಲ್ಲಿ ಜೇನಾಗಿ, ಹಸುವಲ್ಲಿ ಹಾಲಾಗಿ ಹೂವಲ್ಲಿ ಜೇನಾಗಿ, ಇಂಪಾಗಿ ಕಂಪಾಗಿ ಕರಗೋಣ ಬಾ, ಎಲ್ಲೆಲ್ಲೂ ನೀನಿರುವೆ ಅಲ್ಲಲ್ಲಿ ನಾನಿರುವೆ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ, ನೀನಿಲ್ಲದೆ ನೆಲೆಯಿಲ್ಲ ನಿನ್ನಿಂದಲೇ ಜಗವೆಲ್ಲ, ನೀನಿಲ್ಲದೆ ನೆಲೆಯಿಲ್ಲ ನಿನ್ನಿಂದಲೇ ಜಗವೆಲ್ಲ, ಸುಸತ್ಯ ಸಾಗರವ ಸುತ್ತೋಣ ಬಾ, ಸುಸತ್ಯ ಸಾಗರವ ಸುತ್ತೋಣ ಬಾ, ಎಲ್ಲೆಲ್ಲೂ ನೀನಿರುವೆ ಅಲ್ಲಲ್ಲಿ ನಾನಿರುವೆ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ, ಹಸಿರಾಗಿ ಉಸಿರಾಗಿ ಬಾಳೋಣ ಬಾ. ಬಹಳಷ್ಟು ಅರ್ಥಗರ್ಭಿತವಾಗಿ ಹಾಡ್ಕೊಟ್ಟು ಬಹಳಷ್ಟು ಕಲಾವಿದರನ್ನ ಈ ಧಾರವಾಡದ ಸಾಂಸ್ಕೃತಿಕ ನೆಲದಲ್ಲಿ ಬೆಳೆಸಿ ನಮ್ಮಿಂದ ಇಷ್ಟು ಬೇಗ ಕಣ್ಮರೆಗೆ ಹೋಗ್ತಾರೆ ಅನ್ನುವಂತಹ ವಿಚಾರದಲ್ಲಿ ನಾವೆಲ್ಲೂ ಇವತ್ತ ದುಃಖ ತಕ್ಕರಂತಹ ಸಂದರ್ಭ. ಕಾರಣ ನಿರಂತರವಾಗಿ ನಮ್ಮ ಸಾಹಿತ್ಯ ಪರಿಷತ್ ಇರ್ಬೋದು, ವಿದ್ಯಾರ್ಥಿ ಸಂಘ ಇರ್ಬೋದು, ನಮ್ಮ NGO ಸಭಾಭವನ ಇರ್ಬೋದು, ಹೀಗೆ ಹತ್ತಾರು ಕಡೆಗಳಲ್ಲಿ ಬಹಳಷ್ಟು ಜನ ರಂಗ ಕಲಾವಿದರು ಸೇರಿಸಿಕೊಂಡು ಅದು ರಂಗಾಯಣಕ್ಕೆ ಒಂದು ಹೆಸರನ್ನು ತಂದು ಕೊಟ್ಟಂತ ಒಂದು ರಂಗಕರ್ಮಿ, ನಿರ್ದೇಶಕ, ನಟ. ಇಂತಹ ಸಂದರ್ಭದಲ್ಲಿ ಅವರನ್ನ ನಮ್ಮ ಈ ವೇದಿಕೆಯ ಪರವಾಗಿ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಂಡು ಈಗ ಮುಂದೆ ಹೋಗ್ತಾ ಇದ್ದೇನೆ. ರಂಗಭೂಮಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ. ಇಷ್ಟೋ ತನಕ ಈ ವೇದಿಕೆ ಚಲನಚಿತ್ರಮಯವಾಗಿತ್ತು, ಆದ್ರೆ ಈಗ ಮಾತ್ರ ರಂಗಭೂಮಿಗೆ ಬರ್ತಾ ಇದ್ದೇವೆ. ಗೋಕುಲಾಷ್ಟಮಿಗೂ ಇಮಾಮ್ ಸಾಹಿಬಿಗೂ ಏನ್ ಸಂಬಂಧ ಅನ್ನೋದಕ್ಕಿಂತ ಬೆಟ್ಟದ ನೆಲ್ಲಿಕಾಯಿಗೂ ಮತ್ತು ಸಮುದ್ರಕ್ಕೆ ಸಂಬಂಧ ಇದೆ ಅನ್ನುವಂತ ಮಾತನ್ನು ಹೇಳ್ಕೊಂಡು, ಯಾಕಂದ್ರೆ ಚಲನಚಿತ್ರ ಬಹಳಷ್ಟು ಜಾಹೀರಾಗಬೇಕಾದ್ರೆ ಹೊರನಟ ನಮ್ಮ ನಟ ಸಾರ್ವಭೌಮ ಇಡೀ ಜಗಜ್ಜಾಹೀರಾಗಬೇಕಾದ್ರೆ ಅದರ ಹಿಂದೆ ರಂಗಭೂಮಿಯ ಪರಿಶ್ರಮ ಬಹಳಷ್ಟು ಇದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು, ಸುಮಾರು 200ಕ್ಕಿಂತ ಹೆಚ್ಚು ಚಲನಚಿತ್ರಗಳಿಂದ ಪ್ರಸಿದ್ಧರಾದಂತಹ ನಮ್ಮ ನಟ ಸಾರ್ವಭೌಮ ನಾಟಕದಲ್ಲಿ ಮಾತ್ರ ಕೆಲವೇ ನಾಟಕಗಳಲ್ಲಿ ಕೆಲವೊಂದು ಪಾತ್ರಗಳನ್ನು ನಿಭಾಯಿಸಿ ಕೆಲವೇ ನಾಟಕಗಳಿಂದ ನಮ್ಮ ನಿರ್ದೇಶಕರ ಕಣ್ಣ ತೆರೆಯಿಸಿ ಅದನ್ನ ಹೇಳ್ತೇನೆ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ,
ಹಸಿವೆಯನ್ನು ತಾಳಲಾರೆ ಕಾಪಾಡಯ ಹರನೇ ಕಾಪಾಡಯ. ಇದು ಯಾವುದು ಸಿನಿಮಾ ಅಂತ ನೆನಪಿಗೆ ಬರ್ಬೋದು. ಹೌದು, ಬೇಡರ ಕಣ್ಣಪ್ಪ ಸಿನಿಮಾದಿಂದ ಅಲ್ಲಿಂದ ಪ್ರಾರಂಭವಾದಂತಹ ಇವರ ಚಲನಚಿತ್ರ ಪಯಣ, ಸಿನಿಮಾ ಪಯಣ ಸುಮಾರು 206 ಚಲನಚಿತ್ರಗಳವರೆಗೆ ಮುಂದುವರಿದು ಇಡೀ ನಾಡನ್ನ, ಇಡೀ ದೇಶವನ್ನು, ಇಡೀ ಜಗತ್ತನ್ನ ಮತ್ತು ಈ ಸಾಂಸ್ಕೃತಿಕ ಲೋಕವನ್ನ ಬಹಳಷ್ಟು ನಿಬ್ಬೆರಗಾಗಿ ಮಾಡಿಸಿತು ಅನ್ನುವಂಥ ವಿಚಾರದಲ್ಲಿ ಅವರ ಒಂದು ಕೆಲವೊಂದು ತುಣುಕುಗಳನ್ನ ನಮಗೆಲ್ಲ ಪರಿಚಯ ಇದ್ದಂತಹ ವಿಚಾರ. ಆದಾಗ್ಯೂ ಕೂಡ ಒಬ್ಬ ಈ ಉಪನ್ಯಾಸ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಒಂದು ಸಣ್ಣ ಪರಿಚಯವನ್ನು ಮಾಡಿ ನಾನು ಮುಂದೆ ಹೋಗ್ತಾ ಇದ್ದೇನೆ. ವೇಳೆಯ ಅಭಾವ ಅಂತ ನಮ್ಮ ಸಂಘಟಕರು ಹೇಳಿದ್ದಾರೆ. ದಯವಿಟ್ಟು ವಿಷಾದ ವ್ಯಕ್ತಪಡಿಸ್ತಾ ಸಾಧ್ಯದ ಮಟ್ಟಿಗೆ ಕೆಲವೇ ನಿಮಿಷಗಳಲ್ಲಿ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು 1929 ಏಪ್ರಿಲ್ 24ನೇ ತಾರೀಕಿನ ದಿನ ಜನನ ಕತ್ತಿ. ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು, ತಾಯಿ ಲಕ್ಷಮ್ಮ. ನೆನಪಿಗೆ ಬರ್ಬೋದು, ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷಮ್ಮ ದಂಪತಿಗಳ ಮಗನಾಗಿ, ಹಿರಿಮಗನಾಗಿ ಜನಿಸಿದಂತಹ ಮುತ್ತಣ್ಣ ನಮ್ಮ ಅಂಗಡಿ ಸರ್ ಹಳೆಯರು. ಮೋಸ್ಟ್ಲಿ ಇದಕ್ಕೆ ಸಾಮ್ಯತೆ ಇರಬಹುದು ಅಂತ ಹೇಳ್ಕೊಂಡು ಅಂಗಡಿ ಸರ್ ಇವತ್ತ ಮುತ್ತಣ್ಣನ ಕರೆಸಿರ್ಬಹುದು ಅನ್ನುವಂತಹ ಮನೋಭಾವ ನಂದು. ಯಾಕಂದ್ರೆ ಅಂಗಡಿ ಸರ ಹಳೆಯದ್ರು ಕುಂದಗೋಳದವರು. ಇವತ್ತ ಮುತ್ತಣ್ಣನು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ, ಯಾಕಂದ್ರೆ ದತ್ತಿದಾನಿಗಳವರು. ಈ ಸಂದರ್ಭದಲ್ಲಿ ಮುತ್ತುರಾಜ ಅಂತ ಹೆಸರು ಪಡ್ಕೊಂಡಂತಹ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿರುವಂತಹ ದೊಡ್ಡ ಗಾಜನೂರಿನಲ್ಲಿ ಜನನ. ಅಂದ್ರೆ ಆವಾಗಿನ ಮದ್ರಾಸ್ ಪ್ರಾಂತದಲ್ಲಿ ಸುಮಾರು 1929ನೇ ಅವಧಿ ಅಂತಂದ್ರೆ ನಮ್ಮ ಮದ್ರಾಸ್ ಪ್ರಾಂತ್ಯದ ಅವಧಿ. ಆ ಮದ್ರಾಸ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತ ಈಗಿನ ಚಾಮರಾಜನಗರ ಜಿಲ್ಲೆಯ ದೊಡ್ಡ ಗಾಜನೂರಿನಲ್ಲಿ ಜನನವಾದಂತಹ ನಮ್ಮ ಮುತ್ತುರಾಜ ತಂಗಿ ಶಾರದಮ್ಮ ಮತ್ತು ಸಹೋದರ ವರದರಾಜ ಬಹಳಷ್ಟು ಕಡು ಬಡತನದಲ್ಲಿ, ಕಿತ್ತು ತಿನ್ನುವಂತಹ ಬಡತನದಲ್ಲಿ ಬೆಳೆದಂತಹ ಮುತ್ತುರಾಜ ತನ್ನ ತಂದೆ ಪುಟ್ಟಸ್ವಾಮಯ್ಯನವರ ಜೊತೆಗೆ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಪ್ರಸಂಗ. ಕೇವಲ ತಮಗೆಲ್ಲ ಗೊತ್ತಿದೆ, ಕೇವಲ 4ನೇ ತರಗತಿಯವರಿಗೆ ಮಾತ್ರ ವಿದ್ಯಾಭ್ಯಾಸ ಮಾಡಿ 4ನೇ ತರಗತಿಗೆ ತನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ತಂದೆ ಜೊತೆಗೆ ರಂಗಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ಗುಬ್ಬಿ ವೀರಣ್ಣ ಕಂಪನಿಗೆ ತೊಡುತ್ತಾರೆ. ಪುಟ್ಟಸ್ವಾಮಯ್ಯನವರು ಅದ್ಭುತ ನಟರು. 1930ರಿಂದ 1950 ಅವಧಿ ಅಂತಂದ್ರೆ ಅದೊಂದು ಪುಟ್ಟಸ್ವಾಮಯ್ಯನವರ ಅವಧಿ. ಯಾಕಂದ್ರೆ ಅತ್ಯಂತ ರೌದ್ರಾವತಾರದ ದಿಗ್ಗಜ ಅವನು, ರಂಗನಟ. ಆ ಒಬ್ಬ ಮನುಷ್ಯ, ಅಂತಹ ಒಬ್ಬ ರೌದ್ರಾವತಾರದ ನಟ ಒಂದ್ ಕಡೆ ಹೇಳ್ತಾರೆ, ಹುರಿಮೀಸಿ ತಿರ್ಕೊಂಡು ವೇದಿಕೆ ಮೇಲೆ ಬಂದ್ಬಿಟ್ನಂದ್ರೆ ಇಡೀ ವೇದಿಕೆನೆ, ಇಡೀ ರಂಗಸಜ್ಜಿಕೆನೆ ಗಡಗಡ ಅಂತ ನಡುಗುವಂತ ಪ್ರಸಂಗ. ಅಂತಹ ಪ್ರಸಂಗವನ್ನ ಆಧಾರವಾಗಿಟ್ಕೊಂಡು, ಅಂತಹ ಒಬ್ಬ ದೈತ್ಯ ನಟನನ್ನ ಆಧಾರವಾಗಿಟ್ಕೊಂಡು ನಾನು ಇಂತಹ ಪಾತ್ರವನ್ನ ನಿಭಾಯಿಸ್ಬೇಕಂತ ಹೇಳಿ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ತಮಗೆ ನೆನಪಿಗೆ ಬರ್ಬೋದು, ಹಿರಣ್ಯಕಶ್ಯಪನ ಪಾತ್ರವನ್ನು ಮಾಡಿ, ಅಂದ್ರೆ ತನ್ನ ತಂದೆಯಾಗಿ ನಾನು ಇಂಥ ಒಂದು ರೌದ್ರಾವತಾರದ ಪಾತ್ರವನ್ನು ಮಾಡಬಹುದು ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ. ಆದ್ರೆ ಅಂತ ಪಾತ್ರವನ್ನು ನಿಭಾಯಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ತಾನೇ ನಂಬ್ಕೊಂಡು ಹೇಳ್ತಾರೆ. ಆದ್ರೆ ನಾವೆಲ್ಲ ಆ ಪಾತ್ರವನ್ನು ನೋಡಿ ಹಿರಣ್ಯಕಶ್ಯಪನ ಪಾತ್ರವನ್ನು ಎಷ್ಟೊಂದು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಕುಮಾರ್ ಅವರು ಅಂತ ಅನ್ಕೊಂಡಿದ್ವಿ. ಆದ್ರೆ ಆ ಮಾತನ್ನು ಎಂದೂ ಒಪ್ಪುದಿಲ್ಲ ಅವರು. ಯಾಕಂದ್ರೆ ನನ್ನ ತಂದೆಯ ಸಮಾನರಾಗಿ ನಾನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ನಮ್ಮ ತಂದೆಯ ಪಾತ್ರಕ್ಕೆ ನಾನು ಜೀವ ತುಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥ ವರ್ಗನ ಅವರು ವ್ಯಕ್ತಪಡಿಸ್ತಾರೆ. ಅಂತಹ ಒಬ್ಬ ಅದ್ಭುತ ನಟನ ಒಂದು ಗರಡಿಯಲ್ಲೇ ಬೆಳೆದಂತಹ ನಮ್ಮ ಮುತ್ತುರಾಜ ಕೇವಲ 4ನೇ ತರಗತಿ ಓದಿ ಗುಬ್ಬಿ ವೀರಣ್ಣನ ಕಂಪನಿಯೇ ಮುಂದೆ ಅವರಿಗೆ ವಿದ್ಯಾಭ್ಯಾಸದ ವಿಶ್ವವಿದ್ಯಾಲಯ ಆಗುತ್ತೆ. 4ನೇ ತರಗತಿಗೆ ಏನ್ ಗೊತ್ತಾಗುತ್ತೆ? 10 ವರ್ಷದ ಹುಡುಗ ಅಂತಂದ್ರೆ ತನ್ನ ತಂದೆ ಏನ್ ಮಾಡ್ತಾ ಇದ್ದಾನೆ ಅಂತ ಕಡು ಬಡತನದಲ್ಲಿ ಆ ಒಂದು ರಂಗ ಸಜ್ಜಿಕೆಯಲ್ಲಿ, ಒಂದು ಥಿಯೇಟರ್ ಅಲ್ಲಿ, ಒಂದು ಕಂಪನಿಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ತಂದೆಗೆ ಆಧಾರವಾಗಿ ತಂದೆಯೇ ನೀಡಿದಂತಹ ಒಂದು ಆಶೀರ್ವಾದವನ್ನ, ತಂದೆಯೇ ನೀಡಿದಂತಹ ಒಂದು ಕಲೆಯನ್ನು ಆಶೀರ್ವಾದಕ್ಕೆ ಪಡ್ಕೊಂಡು ಮುಂದೆ ಹೋಗ್ತಾರೆ. ಒಂದು ಪ್ರಸಂಗದಲ್ಲಿ ಶ್ರೀಕೃಷ್ಣ ಲೀಲೆ,
ಶ್ರೀಕೃಷ್ಣ ಲೀಲೆ ಅನ್ನುವಂತಹ ಒಂದು ಪಾತ್ರ, ಶ್ರೀಕೃಷ್ಣ ಲೀಲೆ ಅನ್ನುವಂತಹ ಒಂದು ನಾಟಕ. ಆ ನಾಟಕದಲ್ಲಿ ಒಂದು ಸಣ್ಣ ಪಾತ್ರವನ್ನು ನಿಭಾಯಿಸಿ, ಬಹಳಷ್ಟು ಚಿಕ್ಕ ಪಾತ್ರವನ್ನು ನಿಭಾಯಿಸಿ ಇಡೀ ವೇದಿಕೆಯಲ್ಲಿ, ಯಾವುದು ಈ ರಂಗಸಜ್ಜಿಕೆಯಲ್ಲಿ ಯಾವುದು ಶ್ರೋತೃಗಳಿಗೆ ಒಂದು ಒಳ್ಳೆಯ ಪಾತ್ರವನ್ನೇ ನೀಡಿದಂತಹ ಮುತ್ತುರಾಜ ಕೊನೆಗೆ ಅಂಬರೀಷ್ ನಾಟಕದಲ್ಲಿ, ಮೊದಲನೇ ನಾಟಕ ಕೃಷ್ಣ ಲೀಲಾ, ಎರಡನೇ ನಾಟಕ ಅಂಬರೀಷ್ ನಾಟಕ. ಈ ಅಂಬರೀಷ್ ನಾಟಕದಲ್ಲಿ ಇದು ಗುಬ್ಬಿರಣ್ಣನ ಕಂಪನಿಯಲ್ಲಿ ತಯಾರಂತ ನಾಟಕ ಅಲ್ಲ, ಇದು MV ಸುಬ್ರಾಯ ನಾಯ್ಡು ಅವರ ಕಂಪನಿಯಲ್ಲಿ ತಯಾರಂತ ನಾಟಕ. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಪುಟ್ಟಸ್ವಾಮಯ್ಯನವರು ಗುಬ್ಬಿ ವೀರಣ್ಣ ಕಂಪನಿಯನ್ನು ತೊರೆದು ನಮ್ಮ ಸುಬ್ಬಯ್ಯ ನಾಯ್ಡು ಅವ್ರ ಕಂಪನಿಗೆ ಸೇರ್ತಾರೆ. ಅಲ್ಲಿ ಅಂಬರೀಷ್ ನಾಟಕ ತಯಾರಾಗ್ತದೆ. ಆ ನಾಟಕದಲ್ಲಿ ಅಂಬರೀಷನ ತಮ್ಮ ರಮಾಕಾಂತನ ಪಾತ್ರವನ್ನು ನಿಭಾಯಿಸಿ ಒಳ್ಳೆಯ ಹೆಸರು ಗಳಿಸ್ತಾನೆ ನಮ್ಮ ಮುತ್ತುರಾಜ. ತದನಂತರದಲ್ಲಿ ಅದೇ ಕಂಪನಿಯಲ್ಲಿ ಕುರುಕ್ಷೇತ್ರ ನಾಟಕದಲ್ಲಿ ಭೀಮನ ಪಾತ್ರವನ್ನ ನಮ್ಮ ಪುಟ್ಟಸ್ವಾಮಯ್ಯನವರು ಅಂದ್ರೆ ಮುತ್ತುರಾಜನ ತಂದೆ ಭೀಮನ ಪಾತ್ರವನ್ನ ನಿಭಾಯಿಸಿದ್ರೆ, ಅರ್ಜುನನ ಪಾತ್ರವನ್ನು ಅಂದ್ರೆ ತಮ್ಮನ ಪಾತ್ರವನ್ನ ನಮ್ಮ ಮುತ್ತುರಾಜ ನಿಭಾಯಿಸ್ತಾನೆ. ಬಹಳಷ್ಟು ಈ ಕೆಲವೊಂದು ಎಲ್ಲ ಸನ್ನಿವೇಶ ಬರುತ್ತೆ, ಬಹಳಷ್ಟು ಅದ್ಭುತವಾಗಿ ಇಬ್ರು ಯಾರು ತಂದೆ ಮಗ, ಇಲ್ಲಿ ತಂದೆ ಮಗ ಒಡನಾಡಿಗಳು, ಇಲ್ಲಿ ವೇದಿಕೆ ಮೇಲೆ ಅವ್ರು ಏನು ಅಂತಂದ್ರೆ ಅಣ್ಣ ತಮ್ಮ. ಅವತ್ತೇ ನಿರ್ಧಾರ ಮಾಡ್ತಾರೆ, ಇಂಥ ನನ್ನ ಮಗ ಒಂದಿಲ್ಲ ಒಂದು ದಿನ ಅಂದ್ರೆ ತಂದೆಗೆ ಅಚ್ಚುಮೆಚ್ಚಾಗಿ ಇಂತಹ ಒಂದು ಗರಡಿಯಲ್ಲಿ ನನ್ನ ಮಗ ಬೆಳೆದಾನೆ, ಒಂದು ಒಳ್ಳೆಯ ಅದ್ಭುತ ಕಲಾವಿದ, ಒಳ್ಳೆಯ ಅದ್ಭುತ ನಟ ಆಗ್ತಾನೆ ಅನ್ನುವಂತಹ ಆಶಾ ಮನೋಭಾವನೆಯನ್ನ ಅವತ್ತೇ ಹೊತ್ತರು. ಒಂದ್ಸಲ ಅವನ ಪ್ರತಿಭೆಗೆ ಸಿನಿಮಾ ರಂಗದ ಒಂದು ಅತ್ಯುನ್ನತ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆದಾಗ ಅವರು ನೆನಪು ಮಾಡ್ಕೊಳ್ತಾರೆ, ಮಗನೇ ನಿನ್ನಿಂದ ಏನಾದರೂ ಸಾಧ್ಯ ಇದೆ. ಒಂದು ಮಾತು ಹೇಳಿದ್ರಂತೆ ಅವರು, ಅಂದ್ರೆ ಆ ಅರ್ಜುನನ ಪಾತ್ರವನ್ನ ನಿಭಾಯಿಸಿ ತಂದೆಗೆ ಒಂದು ಒಳ್ಳೆಯ ಕಾಣಿಕೆಯನ್ನ ನೀಡಿದಂತಹ ಮಗನಿಗೆ ಅವತ್ತೇ ಹೇಳಿದ್ರಂತೆ, ಮಗನೇ ನೀನು ಬಂದಿರೋ ಒಂದು ದಿವಸ, ಮುಂದೊಂದು ದಿನ ನೀನು ಒಳ್ಳೆಯ ಸಾಧನೆ ಮಾಡ್ತೀಯ ಅನ್ನುವಂತಹ ಮಾತನ್ನ ನನ್ನ ತಂದೆ ಅವಾಗ ಹೇಳಿದ್ದ. ನಾನು ಸಣ್ಣವನಿದ್ದು ಅವಾಗ ಒಂದು ಅರ್ಜುನ ಪಾತ್ರವನ್ನು ನಿಭಾಯಿಸುವಾಗ ನನಗೆ ಹೇಳಿದ್ರು ಅನ್ನುವಂತಹ ಮಾತು ಅವಾಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವೀಕಾರ ಮಾಡುವಾಗ ಹೇಳಿದಂತಹ ನೆನಪು. ತದನಂತರದಲ್ಲಿ ಭೂ ಕೈಲಾಸ ನಾಟಕದ ತಿರುವು ತಮಗೆಲ್ಲ ಗೊತ್ತಿರಬಹುದು. ಯಾಕಂದ್ರೆ ರಾವಣ ನಮ್ಮ ಲಂಕೇಶ್ವರ ಶಿವನಿಂದ ಆತ್ಮಲಿಂಗವನ್ನು ಪಡ್ಕೊಂಡು ಬಂದು ಸಮುದ್ರದ ದಂಡೆ ಮೇಲೆ ನಿಂತುಕೊಂಡು ಗಣಪನಿಗೆ ಅದು ಯಾವುದೋ ಆತ್ಮಲಿಂಗವನ್ನು ಕೊಟ್ಟು ಸಂಧ್ಯಾ ವಂದನೆ ಮಾಡುವಾಗ ಕೊನೆಗೆ 3 ಸಲ ಕೂಗಿದ್ರು ಬರದೇ ಇದ್ದಂತ ರಾವಣ ಅವನು ಏನ್ ಮಾಡ್ತಾನೆ ಅಂದ್ರೆ, ಇಲ್ಲಿ ನಾರದನ ಪಾತ್ರ ಇದೆ. ಆ ನಾರದ ಏನ್ ಮಾಡ್ತಾ ಇದ್ದಾನೆ, ನೀವು ಅಂದ್ರೆ ಆತ್ಮಲಿಂಗವನ್ನ ಪಡ್ಕೊಂಡು ಹೋದ್ರೆ ರಾವಣನಿಂದ ಇಡೀ ಜಗತ್ತೇ ಸಂಹಾರ ಆಗ್ತತಿ, ರಾವಣ ಹೇಳಿದಂಗೆ ಇಡೀ ಜಗತ್ತು ನಾಟಕ ಆಡ್ತತಿ, ಆಟ ಆಡ್ತತಿ ಅನ್ನುವಂತ ವಿಚಾರ ಹೊತ್ಕೊಂಡು ನಾರದ ಬಂದು ಏನ್ ಹೇಳ್ತಾ ಇದ್ದಾನೆ ಗಣಪನಿಗೆ, ನೋಡಪ್ಪ ನೀನು ಹೇಗಾದ್ರೂ ಮಾಡಿ ಆತ್ಮಲಿಂಗವನ್ನ ಕೆಳಗಿಡಬೇಕು ಅನ್ನುವಂತಹ ಒಂದು ವೈಶಿಷ್ಟ್ಯ, ಒಂದು ಕಥಾ ಸಂದರ್ಭ. ಆ ಸಂದರ್ಭದಲ್ಲಿ ಭೂ ಕೈಲಾಸ ನಾಟಕ ಬಹಳಷ್ಟು ವಿಶೇಷವಾಗ್ತದೆ. ಇಂತಹ ಸಂದರ್ಭವನ್ನ ಬಳಸಿಕೊಂಡು 1951ರಲ್ಲಿ ಬಹಳಷ್ಟು ದುತ್ತೆರಿಗೆ ಬಂದಂತಹ ಒಂದು ಸಂದರ್ಭ, ನಮ್ಮ ಪುಟ್ಟಸ್ವಾಮಯ್ಯನವರ ನಿಧನ. ಇನ್ನೂ ರಾಜ್ಕುಮಾರ್ ಅವರಿಗೆ ಮದುವೆ ಆಗಿದ್ದಿಲ್ಲ, ಮುತ್ತಣ್ಣನಿಗೆ ಮದುವೆ ಆಗಿದ್ದಿಲ್ಲ. ಏನ್ ಮಾಡುದು ಅಂತ ಹೇಳಿ ಇಡೀ ಮತ್ತೆ ಕಡು ಬಡತನದ ಸಂಸಾರ, ಇಡೀ ಸಂಸಾರವನ್ನ ಜಕ್ಕೊಂಡು ಹೋಗ್ಬೇಕು, ಸಾಗಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ನೋವಿದ್ದಾಗ ಕೂಡ 1951ರಲ್ಲಿ ತಂದೆ ನಿಧನ ನಂತರ 1953ರಲ್ಲಿ ಪಾರ್ವತಮ್ಮನವ್ರ ಜೊತೆಗೆ ಮದುವೆ ಆಗ್ತತಿ. ಪಾರ್ವತಮ್ಮ ರಾಜ್ಕುಮಾರ್ ಆಗ್ತಾಳೆ. ವಜ್ರೇಶ್ವರಿ ಕಂಬೈನ್ಸ್ ಕಟ್ಕೊಂಡು ಹಲವಾರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತಹ ತಾಯಿ, ಮಹಾತಾಯಿ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಇಷ್ಟೆಲ್ಲ ಹೇಳಬೇಕಾದ್ರೆ ಬೇಡ್ರ ಕಣ್ಣಪ್ಪ ಒಂದು ನಾಟಕ, ಆ ನಾಟಕದಲ್ಲಿ ಯಾರು ನಮ್ಮ ನಿರ್ದೇಶಕರಂತ HL ಶಿವ ಅವರಿಗೆ ಈ ಕಣ್ಣಪ್ಪನ ಪಾತ್ರವನ್ನು ಯಾರು ಕೊಡಬೇಕು ಅನ್ನುವಂತಹ ಒಂದು ವಿಚಾರಗಳು ಬಹಳಷ್ಟು ಗೊಂದಲದಲ್ಲಿರ್ತಾರೆ. ಯಾಕಂದ್ರೆ ಅದಕ್ಕೆ ಕಣ್ಣಪ್ಪನಿಗೆ ಒಂದು ದೈತ್ಯ ವ್ಯಕ್ತಿ ಬೇಕು, ಅಂತ ಪಾತ್ರ ನಿಭಾಯಿಸುವಂತ ಶಕ್ತಿ ಬೇಕು, ಇಂಥ ಪಾತ್ರಕ್ಕೆ ಜೀವ ತುಂಬೋರು ಯಾರು ಅನ್ನುವಂತ ಇದ್ದಾಗ HL ಶಿವ ಅವರು ಸಣ್ಣವರಿದ್ದಾಗಲೇ ನೋಡ್ಕೊಂಡು ಬಂದಂತ ಪರಿಸ್ಥಿತಿ.
ಒಂದ್ಸಲ ಇವರು ಮದುವೆ ಆದ ನಂತರ 1953 ನಂಜನಗೂಡಿನಿಂದ ಮೈಸೂರು ಕಡೆ ಹೋಗ್ತಾ ಇರ್ತಾರೆ. ಯಾರು ಈ ದಂಪತಿಗಳು, ಯಾರು ಮುತ್ತಣ್ಣ ಮತ್ತು ಪಾರ್ವತಮ್ಮನವರು. ಹೋಗ್ಬೇಕಾದ್ರೆ ಎಚ್ ಎಲ್ ವಿಶ್ವ ಅವರು ಭೇಟಿ ಆಗ್ತಾರೆ. ಯಾಕ್ರಪ್ಪ ಏನು ಅಂತ ಹೇಳಿ, ಇಲ್ರಿ ಅವತ್ತು ಅಂದ್ರೆ ಆಶೀರ್ವಾದ ತಗೊಂತಾರೆ. ಮತ್ತೆ ಹೇಳ್ತಾರೆ, ಇಲ್ಲ ಇಂಥ ದಿವಸ ನಮ್ದು ಬೇಡ ಕಣ್ಣಪ್ಪ ನಾಟಕ ಇದೆ ಅಂತಂದಾಗ ಎಚ್ ಎಲ್ ವಿಶ್ವ ಅವರು ಬಹಳಷ್ಟು ಅನುಕೂಲ ಮಾಡ್ಕೊಂಡು ಬಂದು ಆ ನಾಟಕವನ್ನು ಒಂದು ಅರ್ಧ ಗಂಟೆ ಮಾತ್ರ ವೀಕ್ಷಣೆ ಮಾಡ್ತಾರೆ. ಅವರು ಅವತ್ತೇ ನಿರ್ಧಾರ ಮಾಡ್ತಾರೆ ಏನಂತ, ನನ್ನ ಈ ಸಿನಿಮಾಕ್ಕೆ ಬೇಡ ಕಣ್ಣಪ್ಪ ಸಿನಿಮಾಕ್ಕೆ ಇಂತಹ ಒಬ್ಬ ಅದ್ಭುತ ನಟ, ಅದ್ಭುತ ಕಲೆಗಾರ, ಇಂತಹ ಒಬ್ಬ ದೈತ್ಯ ನಟ ನನಗೆ ಶೂಟ್ ಆಗ್ತಾನೆ ಅಂತ ಹೇಳಿ ಅವತ್ತೇ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಬೇಡ ಕಣ್ಣಪ್ಪ ಸಿನಿಮಾಕ ಒಬ್ಬ ನಟನನ್ನ ಯಾವುದು ಈ ಪಾತ್ರವನ್ನ ನಿಭಾಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಚ್ ಎಲ್ ವಿಶ್ವ ಅವರು ಅವತ್ತೇ ಶುರುವಾಯಿತು ನಮ್ಮ ಯಾವುದು ಈ ಸಿನಿಮಾ ರಂಗದ ನಾಂದಿ ಎಚ್ ಎಲ್ ವಿಶ್ವ ಅವರಿಂದ. ಅವತ್ತೇ ಹೇಳಿದ್ ನಾನು ಸ್ಟಾರ್ಟಿಂಗ್ ಯಾವುದು, ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ. ಅಂದಿನಿಂದ ಸುಮಾರು 206 ಸಿನಿಮಾಗಳನ್ನು ಮಾಡುವವರಿಗೂ 10 ಹಲವಾರು ಪ್ರಶಸ್ತಿಗಳನ್ನು ಪಡೆಯುವವರಿಗೂ ಈ ಸಾಧನೆಯ ಪಯಣ ಎಂದೂ ನಿಲ್ಲಿಲ್ಲ. ಇಡೀ ನಾಡಿನ ಮನಸ್ಸುಗಳನ್ನು ಗೆಲ್ಲುವಂತಹ ಶಕ್ತಿ ನಿರಂತರವಾಗಿ ಮುಂದುವರಿತಾ ಹೋತು. ರಾಜ್ಕುಮಾರ್ ಅವರು ಕೊನೆಗೆ 2006 ಏಪ್ರಿಲ್ 12ಕ್ಕೆ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಆದರೆ ಒಂದು ಕರಾಳ ಹಾಕಿದ್ರು, ನಾನು ಸತ್ತ ಮೇಲೆ ನನ್ನೆರಡು ಕಣ್ಣುಗಳನ್ನು ನೇತ್ರದಾನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದ್ರು. ನಾರಾಯಣ ಹೃದಯದವರು ನಾರಾಯಣ ನೇತ್ರ ತಜ್ಞರು ಬಂದು ಆ ಕಣ್ಣುಗಳನ್ನು ಇಡೀ ನಾಡಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಹೇಳಿದ ಪ್ರಸಂಗದಲ್ಲಿ ಅಂತಹ ಒಬ್ಬ ಪುಣ್ಯಾತ್ಮನನ್ನು ನಾವು ಕಳ್ಕೊಂಡು ನಮ್ಮ ಸಾಂಸ್ಕೃತಿಕ ಲೋಕ ಬಡವಾಗಿದೆ. ಆದಾಗ್ಯೂ ಕೂಡ ಅವರು ಬಿಟ್ಟು ಹೋದಂತಹ ಇಂತಹ ಒಂದು ಸಾಂಸ್ಕೃತಿಕ ಆಸ್ತಿ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಿರಂತರವಾಗಿ ನಮ್ಮ ಸಾಹಿತ್ಯ ಪರಿಷತ್ ಮೂಲಕ ಆಗಲಿ, ಕರ್ನಾಟಕ ವಿದ್ಯಾವರ್ಧಕ ಸಂಘರಾಗಲಿ, ಇಡೀ ನಮ್ಮ ಧಾರವಾಡದ ನಾಡು ಸಾಂಸ್ಕೃತಿಕ ನಾಡು, ವಿದ್ಯೆಯ ತವರೂರಿದು. ಇಂತಹ ತವರೂರಲ್ಲಿ ನಮ್ಮ ರಾಜ್ಕುಮಾರ್ ಅವರು ಹಾಕಿಕೊಟ್ಟಂತಹ ಒಂದು ಈ ಸಾಂಸ್ಕೃತಿಕ ಬೀಡಿನಲ್ಲಿ ನಾವೆಲ್ಲ ಅದ್ಭುತವಾಗಿ ಅವರ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಇಲ್ಲಿಯವರಿಗೆ ಅವಕಾಶ ಮಾಡಿಕೊಡ್ತಾ ತಮಗೆಲ್ಲರಿಗೂ ಶುಭ ನಮನವನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಮಗೆ ಯಾವ್ದಾದ್ರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟರೆ ಮಾತಾಡ್ತೇನೆ ರೀ. ರಾಜ್ಕುಮಾರ್ ಅಂತ ವ್ಯಕ್ತಿತ್ವವನ್ನು ಈ ಸಭೆಗೆ ಪ್ರಸ್ತಾಪ ಮಾಡೋದು, ಅವ್ನ ಕುರಿತು ಮಾತಾಡೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದವರಿಗೆ ತಾವು ಹೇಳಿದರೆ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ನಾನು ಅವ್ರಿಗೆ ಹೇಳಿದೆ. ಇದೇ ರೀತಿಯಾಗಿ ಸರ್ ಮಾತಾಡಿದರು, ಕಣ್ಣೀರ್ ಸರ್ ಕೂಡ ಮಾತಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿಯಾದಂಥ ಗೌರವವನ್ನು ಸಲ್ಲಿಸುವಂಥದ್ದು, ಎಲ್ಲರಿಗೂ ಅವಕಾಶವನ್ನು ಕೊಡುವಂಥದ್ದು, ವೇದಿಕೆಗಳನ್ನು ಒದಗಿಸುವಂಥ ಒಂದು ಸಾಹಿತ್ಯ ಸಾಂಸ್ಕೃತಿಕತೆಗೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಕೆಲಸವನ್ನು ಅಂಗಡಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಎಲ್ಲ ಪದಾಧಿಕಾರಿಗಳು, ನಾನು ಗಾಳಿಯವರು ಅಧ್ಯಕ್ಷರಾಗಿದ್ದಾಗ ನಾನು ತಾಲೂಕು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಧಾರವಾಡದ್ದು ಲೀಲಾ ಕಲ್ಕೋಟಿ ಅವರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾದ ಮೇಲೆ, ಅಂಗಡಿಯವರು ಆದ್ಮೇಲೆ ಕಾರ್ಯದರ್ಶಿ ಸ್ಥಾನಕ್ಕೆ ನನಗೆ ಬಹಳಷ್ಟು ವಿನಂತಿ ಮಾಡಿದ್ರು. ಅವರು ಅದ್ರಿಗಿಂತ ಹಿಂದೆ ಟಿ ಎಂ ಹಿರೇಮಠರು ಇದ್ರು.
ಆ ಒಂದು ಕಹಿ ಘಟನೆಯನ್ನು ನಾನು ನೆನಪಿನಲ್ಲಿ ಇಟ್ಕೊಂಡು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗೆ ಸರ್ ಬೇಕಾದಷ್ಟು ಕರೆದರೂ ಕೂಡ ನಾನು ಒಪ್ಪಲಿಲ್ಲ. ಯಾಕಂದ್ರೆ ಹಿಂದಿನ ಸಂದರ್ಭದಲ್ಲಿ ಅವಕಾಶ ಇದ್ದದ್ದ ಅವಕಾಶ ತಪ್ಪಿ ಹೋಗ್ಬಿಟ್ಟಿತ್ತು. ಆ ಕಾರಣಕ್ಕಾಗಿ ನಾನು ಈ ಸಾಹಿತ್ಯ ಪರಿಷತ್ ಜೊತೆಗೆ ಕಾರ್ಯದರ್ಶಿ ಹುದ್ದೆ ಅದು ಇದು ಯಾವುದು ಬೇಡ ಅಂತ ತಿಳ್ಕೊಂಡು ನಾನು ದೂರ ಹೋಗ್ಕೊಂಡೆ. ಬಹಳಷ್ಟು ಕೇಳಿದ್ರು. ಅದೇ ಟೈಮ್ ನಾನು ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕನಾಗಿ ಹೋದೆ ಕರ್ನಾಟಕ ಕಾಲೇಜಿಂದ. ಹೀಗಾಗಿ ಕೆಲಸದ ಒತ್ತಡನೂ ಕೂಡ ಭಾಳ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಒಪ್ಪಲಿಲ್ಲ ಅವ್ರಿಗೆ. ಅವರ ಕೆಲಸವನ್ನು ನಾನು ತುಂಬಾ ಯಾಕಂದ್ರೆ DM ಹಿರೇಮಠ ಅವಧಿಯಲ್ಲಿ ಅವರು ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ರು, ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ನಾನು ಕೂಡ ಅದರ ಸಮಿತಿ ಒಳಗಡೆಗೆ ಇದ್ದೆ ನಾನು ಕೂಡ. ಆ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಕುಂಬಿ ಅವರು ಹೇಳಿದಾರಲ್ಲ, ಅವ್ರು ಎಷ್ಟೊತ್ತಿಗೆ ಎಲ್ಲಿರ್ತಾರೋ, ಎಷ್ಟು ಕೆಲಸ ಮಾಡ್ತಾರೋ, ಯಾವ್ಯಾವ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾರೋ ಹೇಳಿಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ಒಂದು ಒಳ್ಳೆಯ ಹೆಸರನ್ನ ಈ ಸಾಹಿತ್ಯ ಪರಿಷತ್ತಿಗೆ ಅವರು ತಂದು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ವಿದ್ಯಾವರ್ಗ ಸಂಘದ ಚುನಾವಣೆ, ಅದೊಂದು MLA ಚುನಾವಣೆ ಎದುರಿಸಿದಂತಹ ಒಂದು ಅನುಭವ. ತುಂಬಾ ಹೆದರಿದ್ದೆ ನಾನು ಕೂಡ. ಆದ್ರೆ ನಾನು ಆರಂಭದಿಂದಲೂ ಕೂಡ ಚುನಾವಣೆಗೆ ನನಗೂ ಆಗಿ ಬರೋದಿಲ್ಲ. 8ನೇ ತರಗತಿಗೆ ಇದ್ದಾಗ ಕೂಡ ಚುನಾವಣೆ ನಿಂತಿದ್ದೆ, ಕ್ಲಾಸ್ ರೂಮ್ ಸೆಕ್ರೆಟರಿ ಆಗ್ಲಿಕ್ಕೆ. ಹಿಂಗಾಗಿ ನಾನು ಚುನಾವಣೆಯಿಂದ ಬಹಳ ದೂರ ಇದ್ದೆ. ಆದ್ರೆ ಬಹಳ ಒತ್ತಾಯಪೂರ್ವಕವಾಗಿ ನಾನು ಪಾಟೀಲ ಪುಟ್ಟಪ್ಪನವರು ಇದ್ದಾಗಿನಿಂದನೂ ಕೂಡ ಅವರು ಒಳಗಡೆ ನೀವು ಬರಬೇಕು ಅಂತ ಪ್ರಯತ್ನವನ್ನು ಮಾಡಿದ್ರು. ಸಾಧ್ಯ ಆಗಲಿಲ್ಲ. ನಂತರದಲ್ಲಿ 2 ಬಾರಿ ಚುನಾವಣೆಗೆ ಆಯ್ಕೆಯಾದದ್ದಕ್ಕಾಗಿ ಗೌರವವನ್ನ ಮಾಡಿದ್ದಾರೆ. ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೆ. ಯಾಕೆಂದ್ರೆ ಇಲ್ಲಿ ವಯಸ್ಸಿನ ನಿರ್ಬಂಧವಿಲ್ಲದೆ ಸುಮಾರು 6 ವರ್ಷದಿಂದ 70 ವರ್ಷದ ಮೇಲ್ಪಟ್ಟಿನವರು ಕೂಡ ಇಲ್ಲಿ ಹಾಡಿರುವಂತದ್ದು ಬಹಳ ಬಹಳ ಸಂತೋಷವನ್ನ ನೀಡತಕ್ಕಂಥದ್ದು. ಆ ಸಂಗೀತ ಅಂದ್ರೇನೆ ಹಾಗೆ, ಅದಕ್ಕೊಂದು ಅಗಾಧವಾದಂತಹ ಶಕ್ತಿ ಇದೆ. ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಹಾಡ್ತಾರೆ ಅಂತ ಹೇಳ್ತೀವಿ, ಕೂತಲ್ಲೇ ನಿಂತಲ್ಲೇ ಮಾತಾಡ್ತೀವಿ, ಹಾಡ್ತಾ ಇರ್ತೀವಿ, ಬಾತ್ರೂಮ್ ಸಿಂಗರ್ಸ್ ಅನ್ಸ್ಕೋತೀವಿ. ಆದರೆ ಇಂಥ ಒಂದು ವೇದಿಕೆ ಮೇಲೆ ನಿಂತು ನಮ್ಮ ಕಲೆಯನ್ನ ನಾವು ಪ್ರಸ್ತುತಪಡಿಸುವಲ್ಲಿ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಆ ನೈಪುಣ್ಯತೆಯನ್ನ ಇರಬೇಕಾಗ್ತದೆ, ಅದರ ಒಲವು ಇರಬೇಕಾಗ್ತದೆ. ಬಹುಶಃ ನಾನು ಈಗ ಸದ್ಯ ನೋಡಿರುವಂತಂದ್ರೆ ಪಾಟೀಲ್ ಸರ್ಗೆ ಒಂದು ಅವಕಾಶ, ಅವರಿಗೆ ಹಾಡ್ಲಿಕ್ಕೆ ಬರ್ತದೆ, ಅವರು ಖುಷಿ ಪಟ್ಕೋತಾರ. ಆ ಖುಷಿಯನ್ನ ನಾನು ಕೂಡ ಇಲ್ಲಿ ವೇದಿಕೆ ಮೇಲೆ ಅವ್ರ ಮುಖದಲ್ಲಿ, ಅವರ ಹಾವಭಾವಗಳಲ್ಲಿ ನೋಡಿದ್ದೇನೆ. ಯಾಕೆಂದ್ರೆ ಅದು ಆ ಸಂಗೀತ ಕೊಡುವಂತಹ ಖುಷಿಯನ್ನು ನಾವು ಬೇರೆ ಎಲ್ಲೂ ದುಡ್ಡು ಕೊಟ್ಟು ಪಡ್ಕೊಳ್ಳುವಂತ ಸಾಧ್ಯ ಇಲ್ಲ. ನಾವಿವತ್ತ ಯಾವುದೋ ರೆಕಾರ್ಡೆಡ್ ಸಾಂಗ್ಸ್ಗಳನ್ನ ಕೇಳ್ತೀವಿ, ಆದ್ರ ಈ ಲೈವ್ ಇರುವಂತದ್ದು ಏನಿದೆ ಅಲ್ಲ, ಇದರಲ್ಲಿ ಇರುವಂತಹ ಗಮ್ಮತ್ತು, ಇದರಲ್ಲಿರುವಂತಹ ಮಜಾ, ಇದರಲ್ಲಿರುವಂತಹ ಸುಖ ನಮಗೆ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಸ್ಪರ್ಧಾಳುಗಳನ್ನು ಕೂಡ ನಾನು ಇಲ್ಲಿ ಸಾಯಂಕಾಲ ಹೊತ್ತಿಗೆ ಬಹುಶಃ ನಾನು ಎಲ್ಲರೂ ಒಂದು ಅಥವಾ ಇಬ್ಬರನ್ನು ಮಾತ್ರ ನಾನು ತಪ್ಪಿಸ್ಕೊಂಡಿದ್ದೀನಿ. ಇನ್ನೆಲ್ಲರೂ ನಾನು ಹಾಡುಗಳನ್ನ ಕೇಳಿದ್ದೇನೆ. ಎಲ್ಲರೂ ತಮ್ಮ ಪ್ರಯತ್ನವನ್ನ ಪಟ್ಟಿದ್ದೀರಿ, ಒಳ್ಳೊಳ್ಳೆ ಸಾಧನೆಯನ್ನ ಮಾಡುವಂತ ಹಾದಿಯಲ್ಲಿದ್ದೀರಿ. ಅವರಿಗೆ ಈ ಸಾಹಿತ್ಯ ಪರಿಷತ್ತು ಒಂದು ಒಳ್ಳೆಯ ವೇದಿಕೆಯನ್ನ ನಿರ್ಮಿಸಿಕೊಟ್ಟಿದೆ. ಇಂತಹ ಒಂದು ಕಾರ್ಯಗಳು ಇಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದರ ಒಂದು ಸಾರಥ್ಯವನ್ನ ವಹಿಸಿಕೊಂಡಂತವರು ನಿಮ್ಮೆಲ್ಲರ ಅಂಗಡಿಯವರು, ಎಲ್ಲಾರ ಅಂಗಡಿಯವರು, ಲಿಂಗರಾಜ ಉತ್ತಪ್ಪ ಅಂಗಡಿಯವರು. ಅವರು ನಮ್ಮ ಸಂಬಂಧ ಸುಮಾರು ವರ್ಷಗಳ ಹಿಂದೆ, ನಾನು ಕೂಡ ಕಾಲೇಜಿನಲ್ಲಿ ನಾವು ಸಹೋದ್ಯೋಗಿಗಳಾಗಿ ಮಾಡಿರುವಂಥದ್ದು. ಅವರೊಂದಿಗೆ ಹಲವಾರು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ನಾನು ಅವ್ರ ಜೊತೆ ಕಾರ್ಯನಿರ್ವಹಿಸಿರುವಂಥದ್ದು ನನಗೆ ತುಂಬಾ ಸಂತೋಷವನ್ನ ತಂದಿದೆ. ಅವರು ಯಾವತ್ತೂ ಕೂಡ ನಮ್ಮ ಒಂದು ಕುಟುಂಬದ ಸದಸ್ಯರಂತೆ ನಡೆದುಕೊಂಡು ಬಂದಂತವರು. ಅವರು ಎಲ್ಲರೂ ಹೇಳಿದ್ರು. ಈಗ ಬಹುಶಃ ಹಾಜಾಗೌಡ ಸರ್ ಹೇಳ್ತಕ್ಕಂತ ಎಲ್ಲ ವಿಷಯಗಳನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ನಾನು ಅದನ್ನ ಪದೇ ಮತ್ತೆ ಅದನ್ನ ರಿಪೀಟ್ ಮಾಡಲ್ಲ. ಸೊ ಅವ್ರು ಹೇಳ್ದಂಗೆ ಅಂತ ಹೇಳ್ಬಿಟ್ರೆ, ಯಾಕಂದ್ರೆ ಅವರು 7:15 ಟೈಮು, ಈಗಾಗಲೇ ಎಲ್ಲರೂ ತುಂಬಾ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ಇಂತಹ ದತ್ತಿ ಕಾರ್ಯಕ್ರಮಗಳನ್ನ ಆ ಸಾಹಿತ್ಯ ಪರಿಷತ್ತಿನಿಂದ ಮಾಡ್ತಕ್ಕಂಥದ್ದು ಸಾಮಾನ್ಯ ಕೆಲಸವಂತೂ ಅಲ್ಲ. ಇದು ನಿರಂತರವಾಗಿ ನಡೀತಾ ಇರುವಂತದ್ದು. ಇಂತಹ ಒಂದು ಕಾರ್ಯಕ್ರಮಗಳನ್ನ
ಒಂದು ಕಾರ್ಯಕ್ರಮಗಳನ್ನ ನಾವು ಏನಾದರೂ ಆಯೋಜಿಸಬೇಕು ಅಂತಂದ್ರೆ ಬಹುಶಃ ನಾವೆಲ್ಲರೂ ಸುಸ್ತಾಗಿ ಹೋಗ್ತೀವಿ. ಆದ್ರೆ ಲಿಂಗರಾಜ ಅಂಗಡಿಯವರು ಈ ಒಂದು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಇಡೀ ವರ್ಷದುದ್ದಕ್ಕೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಒಂದು ನೆಟ್ವರ್ಕ್ ಅಷ್ಟು ಚೆನ್ನಾಗಿ ಮಾಡಿಕೊಂಡವರು ಸುಲಲಿತವಾಗಿ ಯಾವ ಕೆಲಸ ಕಾರ್ಯಗಳು ಎಲ್ಲೂ ಇವತ್ತು ಆಗಿದೆ ಕಾರ್ಯಕ್ರಮ ಅಂತಂದ್ರೆ ಅದ್ರ ಹಿನ್ನೆಲೆ ಎಷ್ಟೊಂದು ತಯಾರಿರುತ್ತೆ. ಹಾಗೆ ಆ ಕಾರ್ಯಕ್ರಮದ ನಂತರದಲ್ಲಿಯೂ ಕೂಡ ಅದು ಯಾವ ಜನರಿಗೆ ತಲುಪಬೇಕು ಅನ್ನುವಂಥದ್ದನ್ನ ಅವರು ತಲುಪಿಸುವಂತ ಕಾರ್ಯವನ್ನು ಸಹ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಸೊ ಇಂಥವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಎಲ್ಲವನ್ನು ಆ ಭುವನೇಶ್ವರಿ ಕರುಣಿಸಲಿ. ಇನ್ನೂ ಅವರಿಗೆ ಈ ಸಾಹಿತ್ಯಿಕ ರಂಗದಲ್ಲಿ ಅವರು ತಮ್ಮ ಸೇವೆಯನ್ನ ಸಲ್ಲಿಸುವಂತ ಅವಕಾಶ ನಿಮ್ಮೆಲ್ಲರ ಪರವಾಗಿ ಶುಭವನ್ನ ಹಾರೈಸ್ತಾ ಇಂತಹ ಕಾರ್ಯಕ್ರಮಗಳನ್ನ ಅವರಿಗೆ ನಡೆಸುವಂತ ಭಾಗ್ಯ ಇನ್ನೂ ದಯಪಾಲಿಸಲಿ ಅಂತ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ರಂಗಭೂಮಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಏನು ಅಂತ ಅನ್ನೋದ್ರ ಬಗ್ಗೆ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಕಣಿವೆ ಸರ್ ಅವರೇ, ನನ್ನೊಟ್ಟಿಗೆ ಬಹಳ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಕಾರ್ಯವನ್ನು ನಿಭಾಯಿಸಲಿಕ್ಕೆ ಆಗಮಿಸಿ ಈ 16 ಜನ ಗಾಯಕರಿಗೆ ಪಾರದರ್ಶಕವಾಗಿ ಮತ್ತು ಅತ್ಯಂತ ಅದು ಪ್ರಾಮಾಣಿಕವಾಗಿ ಅದೊಂದು ಸೂಕ್ತ ಅನ್ನೋ ರೀತಿಯೊಳಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಬಂದಿರತಕ್ಕಂಥ ನಿರ್ಣಾಯಕರಾಗಿ ಬಂದಿರತಕ್ಕಂಥ ಸ್ನೇಹಿತರು, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೊಡುಗರ ಜೊತೆಗೆ ಸಂಗೀತ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಖ್ಯಾತ ಸಂಗೀತಜ್ಞರು, ಸಂಗೀತ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ ಹೇಮಂತ್ ಲಮಾಣಿಯವರೇ, ಹಾಗೂ ಅಕ್ಕ ರಂಗಭೂಮಿ ಹಾಗೂ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಪ್ರಮೀಳಾ ಅಕ್ಕ ಅವರೇ, ಆಗಮಿಸಿದಂಥ ಎಲ್ಲ ನನ್ನ ನೆಚ್ಚಿನ ಗಾಯಕ ಗಾಯಕಿಯರು. ಇವತ್ತು ನಮಗೆ ಎಂಥ ಜವಾಬ್ದಾರಿ ಇತ್ತು ಅಂತ ಹೇಳಿದ್ರೆ ನಿಜವಾಗಿ 16 ಮಂದಿಗೆ ನಾವು ಪ್ರಥಮ ಸ್ಥಾನವನ್ನೇ ಕೊಡಬೇಕು. 14 ಜನ ಅದೇ ಗೌರವ. ಯಾಕಂತ ಹೇಳಿದ್ರೆ ಅವ್ರು ಬರಬೇಕಾದ್ರೆ ಹೇಳಿದ್ರು, ಕೆಲವೊಂದು ಜನ ಅಕ್ಕ ಅವರು ಹೇಳಿದ್ರು, ನಾನು ಇಲ್ಲಿ ಬಂದಾಗ ಸರ್ ಇದು ನನ್ನ ಪ್ರಥಮ ಪ್ರಯತ್ನ, ಕರೋಕೆದಲ್ಲಿ ನಾನು ಹಾಡ್ತಾ ಇರ್ತಕ್ಕಂಥದ್ದು ಪ್ರಥಮ ಬಾರಿ ಅಂತ ಹೇಳ್ತಾನೆ ಹಾಡಿದ್ರು. ಅದ್ಭುತವಾಗಿ ಹಾಡಿದ್ರು. ಅಂದ್ರೆ ಏನು ಅಂತಂದ್ರೆ ಹಾಡುವಂತಹ ಮನಸ್ಸಿಟ್ಕೊಂಡಿರ್ತಾರಲ್ಲ ಏನು ಬಂದಿದ್ವಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣ ಯಾರು ಅದಾರ ಅಂತಂದ್ರೆ ನೀವೆಲ್ಲ 16 ಜನ. ಹಾಗಾಗಿ ನೀವೆಲ್ಲ 16 ಜನರಿಗೆ ನನ್ನ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಈ ನಿರ್ಣಾಯಕರು ಅಂತ ಬಂದಾಗ ಬಯಸ್ಕೊಳ್ಳುವಂತಹ ಕೆಲಸ ಬಹಳ ಇದು ಖಂಡಿತವಾಗಿ ಅದರಾಗೆ ನೋಡ್ತೀವಿ. 3 ಮಂದಿ ಇರಲಿ ಅಂತ ಅಂದ್ಕೊಂಡ್ರೆ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರು ಅಂತಾರೆ. ಆದರೆ ಉಳಿಕೆದವರು ಎಲ್ಲರೂ ಬೈಕೊಟ್ಟು ಹೋಗ್ತಾರೆ ಅಂತ ಗ್ಯಾರಂಟಿ ಅದ. ಬೈದ್ರೆ ಬೈವಲ್ಲಾಕ ಆದರೆ ಎಷ್ಟು ನಾವು ನ್ಯಾಯವನ್ನು ಒದಗಿಸ್ಲಿಕ್ಕೆ ಸಾಧ್ಯದೋ ಅಷ್ಟು ನ್ಯಾಯವನ್ನು ಒದಗಿಸ್ಲಿಕ್ಕೆ ನಾವು ವಿಚಾರ ಮಾಡಿದ್ವಿ. ಆಮೇಲೆ ಇನ್ನೊಬ್ಬರು ನಾನು ಮರೆತು ಬಿಟ್ಟಿದ್ದೆ. ವೇದಿಕೆಯನ್ನು 2 ದಿವಸ ನನ್ನ ಜೊತೆಗೆ ಹಂಚಿಕೊಂಡು ರಾಜ್ಕುಮಾರ್ ಅವರ ಪ್ರತಿರೂಪದಂತಿರುವಂತಹ ನಮ್ಮ ಡಾಕ್ಟರ್ ಹತ್ತಿಕಾಳ್ ಸರ್ ಅವರು ಇಲ್ಲಿ ಬಂದು ನಿಂತ್ಕೊಂಡು ನಾವು ಅವರನ್ನ ಸ್ಪರ್ಧೆಗೆ ಪರಿಗಣಿಸಿಲ್ಲ. ತಾವು ದಯವಿಟ್ಟು ತಿಳ್ಕೋಬೇಕು. ಒಬ್ಬ ಧೀಮಂತ ವ್ಯಕ್ತಿ ಅಂಥವರಿಗೆ ನಾವು ಏನೋ ಒಂದು ಬರಲಿಲ್ಲ ಸರ್ ಹೋಗ್ರಿ ಅಂತ ನಮಗೆ ಅನ್ಲಿಕ್ಕೆ ಮನಸ್ಸಿಲ್ಲ. ಅವರು ವೇದಿಕೆ ಮೇಲೆ ಇದ್ದಷ್ಟು ಚಂದ. ಅವ್ರು ನಮ್ಮ ವೇದಿಕೆ ಮೇಲೆ ಇರಬೇಕು. ಅವರು ವೇದಿಕೆ ಎಷ್ಟೊತ್ತು ಇರ್ತಾರೋ ಅಷ್ಟೊತ್ತು ಆ ವೇದಿಕೆಗೆ ಕಳೆ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆಗೆ ರಾಜ್ಕುಮಾರ್ ಅವರನ್ನು ನೋಡುವಂಥ ಒಂದು ಸೌಭಾಗ್ಯ ನಮಗೆಲ್ಲ ಸಿಗ್ತದೆ ಅಂತ ಅನ್ನುವಂಥದ್ದು. ಹಾಗಾಗಿ ಆತ್ಮೀಯರೇ, ಬಹಳ 16 ಹಾಡುಗಳು ರಾಜ್ಕುಮಾರ್ ಅವರ ಅಭಿನಯದ ಹಾಡುಗಳನ್ನು ಬಹಳ ಅತ್ಯುತ್ತಮವಾಗಿ ತಾವೆಲ್ಲ ಹಾಡಿದ್ದೀವಿ. ಎಲ್ರಿಗೂ ಹೇಳ್ದಂಗೆ ಬಹುಮಾನಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಂಗೀತ ಶಿಕ್ಷಕರಾಗಿರ್ತಕ್ಕಂಥ ಹೇಮಂತ್ ಲಮಾಣಿಯವರಿಗೆ ಹೆಚ್ಚಿನ ಒಜ್ಜೆ ಹಾಕಿಬಿಟ್ಟಿದ್ವಿ, ನಾವು ಜವಾಬ್ದಾರಿ ಕೊಟ್ಟಿದ್ವಿ. ನೀವು ಸೂಕ್ಷ್ಮತೆಗಳನ್ನು ಗಮನಿಸಿ. ಯಾಕಂದರೆ ನಾನೊಬ್ಬ ಹಾಡುಗಾರನಾಗಿ ಸೂಕ್ಷ್ಮತೆಗಳನ್ನು ಗಮನಿಸಬೇಕು. ಎಲ್ಲರೂ ಎಲ್ಲರೂ ಹಾಡ್ಬೋದು, ಆದರೆ ಆ ಹಾಡಿನ ಸಂಗತಿಗಳು ಇರ್ತಾವಲ್ಲ, ಆ ಹಾಡಿನ ಪ್ರತಿಯೊಂದು ಸಂಗತಿಗಳನ್ನು ಅವಲೋಕನೆ ಮಾಡಿಕೊಂಡು ಅಂಥವರಿಗೆ ಸೂಕ್ತವಾಗಿ ಕೊಡೋದು ಒಳ್ಳೆಯದು ಅಂತಂಥ ವಿಚಾರ ಬಂದಾಗ 3 ಜನ ಬಹಳ ತಲೆ ಕೆಡಿಸ್ಕೊಂಡು ಅತ್ಯಂತ ಶ್ರಮ ವಹಿಸಿ 3 ಜನರನ್ನು ಆಯ್ಕೆ ಮಾಡುವಂಥ ಒಂದು ಸರ್ಕಸ್ಸನ್ನು ನಾವು ಮಾಡಿದ್ವಿ.
ಅದು ಎಷ್ಟು ಮಟ್ಟಿಗೆ ನಿಮಗೆ ಹಿಡಿಸ್ತದೋ ಅಥವಾ ಹಿಡಿಸಲಿಕ್ಕಿಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ನಿರ್ಣಯ ಮಾಡಿದ್ದಾರೆ. ಈಗ ನಾನು ನಿರ್ಣಯ ಅಂತ ಹೇಳೋದಕ್ಕಿಂತ ಪೂರ್ವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ನಲ್ಲಿ ಎಷ್ಟು ಪ್ರಸ್ತುತ ಅನ್ನೋದು ಬಹಳ ಅಲ್ಲಿ ಅವರು ಹಾಡು ಹಾಡುವಂಥವರು, ಒಬ್ಬ ನಟರು, ಅವರಿಗೆ ಮತ್ತು ಸಾಹಿತ್ಯ ಪರಿಷತ್ತು ಯಾಕೆ ಲಿಂಕು ಅಥವಾ ಅವರ ಕಾರ್ಯಕ್ರಮ ಬೇಕಿತ್ತೆ ಅಂತ ಬಂದಾಗ ಖಂಡಿತವಾಗಲೂ ಬೇಕಿತ್ತು ಅಂತ. ಯಾಕಂತ ಹೇಳಿದರೆ ರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಎಲ್ಲ ಏನು ಚಲನಚಿತ್ರಗಳಿದಾವಲ್ಲ ಅದರೊಳಗಿನ ಸಾಮಾಜಿಕವಾಗಿರ್ತಕ್ಕಂಥ ಸಂದೇಶದ ಜೊತೆಗೆ ಇಡೀ ಕುಟುಂಬ ಎಲ್ಲ ಕುತ್ಕೊಂಡು ನೋಡಬೇಕಾಗಿರ್ತಕ್ಕಂಥ ಏಕೈಕ ನಟ. ಅವರ ಚಲನಚಿತ್ರಗಳನ್ನ ಏಕೈಕ ನಟ ಎಲ್ಲರೂ ಮಕ್ಕಳಾಗಿ ಎಲ್ಲರೂ ಹೋಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ಒಂದೇ. ಇನ್ನು ಕನ್ನಡಕ್ಕಾಗಿ ಅವರು ಸಲ್ಲಿಸಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸೇವೆ, ಗೋಕಾಕ್ ಚಳವಳಿ ಇರ್ಬೋದು. ಆಮೇಲೆ ಏನು ಬೇಡ, ಅವ್ರು ಯಾಕೆ ನಾವು ಈ ವೇದಿಕೆಯೊಳಗೆ ಅವ್ರನ್ನ ನೆನೆಸ್ಕೋಬೇಕು ಅಂತಂದ್ರೆ ಅವರ ಭಾಷಾ ಸ್ಪಷ್ಟತೆ ಅಷ್ಟು ಅದ್ಭುತವಾಗಿ, ಅಷ್ಟು ಸ್ಪಷ್ಟವಾಗಿ, ನಿರರ್ಗಳವಾಗಿ ಕನ್ನಡವನ್ನ ಮಾತಾಡಬಲ್ಲಂಥ ನಟ ಮತ್ತೊಬ್ಬರು ಯಾರೂ ಇಲ್ಲ. ಹಾಗಾಗಿ ಆ ಕನ್ನಡದ ಶಬ್ದಗಳನ್ನು ಕೇಳಲಿಕ್ಕೆ ನಾವು ಅವರನ್ನು ಇಲ್ಲಿ ನೆನೆಸಬೇಕಾಗ್ತದೆ. ಖಂಡಿತವಾಗಿಯೂ ಅವರ ಆತ್ಮ ಇವತ್ತು ತಮ್ಮನ್ನೆಲ್ಲರನ್ನು ನೋಡ್ತಾ ಇದೆ. ನನ್ನ ಹಾಡುಗಳನ್ನು ಹಾಡುವುದರ ಮೂಲಕ ನನ್ನನ್ನು ಇವತ್ತು ನೆನೆಸ್ಕೊಂಡು ನನ್ನನ್ನು ಪಾವನಗೊಳಿಸಲ್ಲ ಈ 14 ಜನ ಅಂತ ನಿಜವಾಗಿಯೂ ಆ ಆತ್ಮ ನಿಮ್ಮೆಲ್ಲರನ್ನು ಹಾರೈಸ್ತಾ ಇದೆ ಅಂತ ನಾನು ಖಂಡಿತವಾಗಿ ನಾನು ಹೇಳಬಹುದು. ಇವತ್ತು ಆ ಹೆಚ್ಚಿನ ಸಮಯವನ್ನು ತಗೊಳ್ಳಾರ್ದೇನೆ ಇವತ್ತಿನ ಫಲಿತಾಂಶವನ್ನು ಹೇಳಿಬಿಡ್ತೀನಿ. ಸಾಕಷ್ಟು ಜನ ಶ್ರಮವನ್ನು ವಹಿಸಿದ್ದೀರಿ. ಆಮೇಲೆ ನಮ್ಮ ನಾದಮಯ ಹಾಡನ್ನು ಬಹಳ ಅದ್ಭುತವಾಗಿ ಹಾಡಿದರು. ಆ ನಾದಮಯ ಅನ್ನುವಂಥ ಹಾಡು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರ್ವಶ್ರೇಷ್ಠ ಪ್ರಶಸ್ತಿಯನ್ನು ತಂದುಕೊಡ್ತು. ರಾಷ್ಟ್ರ ಪ್ರಶಸ್ತಿ ಹಾಡಿಗಾಗಿ ತಗೊಂಡಿರ್ತಕ್ಕಂಥ ಕನ್ನಡದ ನಟ. ಆ ಹಾಡಿಗೆ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡು ಆ ಒಂದು ಹಾಡನ್ನು ಹಾಡುವಂಥ ಪ್ರಯತ್ನವನ್ನು ನಮ್ಮ ಶೇಖರ್ ಸರ್ ಅವರು ಮಾಡಿದರು. ಒಪ್ಕೊಂಡ್ವಿ ನಾವು, ಅಡ್ಡಿಲ್ಲ, ಚೆನ್ನಾಗಿ ಹಾಡಿದ್ರು. ಆದರೆ ಆ ಸೂಕ್ಷ್ಮತೆಗಳು, ಒಂದು ಹಾಡನ್ನು ಹಾಡಬೇಕಾದ್ರೆ ಅದನ್ನು ಯಥಾವತ್ತಾಗಿ ಹಾಡುವಂಥ ಪ್ರಯತ್ನ ಇನ್ನೂ ಆಗಬೇಕಾಗಿತ್ತೇನೋ ಅಂತನ್ನುವಂಥದ್ದು ನನ್ನ ವಿಚಾರ, ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ತಾವೆಲ್ಲರೂ ಏನೋ ನನಗೆ ಬಹುಮಾನ ಬಂದಿಲ್ಲ ಅಂತಂದ್ರೆ ಅತಿ ದೊಡ್ಡದಾಗಿರ್ತಕ್ಕಂಥ ತಪ್ಪು ದೇವರನೆಗೂ ನೀವು ಮಾಡಿಲ್ಲ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಮೈನ್ಯೂಟ್ ಅಂತ ಏನು ಹೇಳ್ತೀವಿ ಅಂಥ ತಪ್ಪುಗಳಿಂದಾಗಿ ನೀವು ಸ್ಥಾನವನ್ನು ಕಳ್ಕೊಂಡಿರ್ತೀರಿ ಅಂತ ನಾವು ಮಾತನ್ನು ಮತ್ತೊಮ್ಮೆ ನಿರ್ಣಾಯಕರ ಪರವಾಗಿ, ಎಲ್ಲ ನಿರ್ಣಾಯಕರ ಪರವಾಗಿ ಹೇಳ್ತಾ ಇವತ್ತಿನ ಸಮಾಧಾನಕರವಾಗಿರ್ತಕ್ಕಂಥ ಸ್ಥಾನಗಳಿಂದ ಬಂದ್ಬಿಡಿ ಅಂತ ನಾವು ಮಾತನ್ನ ಇಲ್ಲಿ ಸರ್ ಅವರು ಹೇಳ್ತಾ ಇದ್ದಾರೆ. ಅದೇ ಹೇಳಿದಾಗೆ ನಾವು ಡಾಕ್ಟರ್ ನಿತಿನ್ ಚಂದ್ರ ಹಟ್ಟಿಕಾರ್ ಅವರನ್ನು ನಾವು ಬಹುಮಾನಕ್ಕಾಗಿ ಅಥವಾ ಸ್ಪರ್ಧೆಗಾಗಿ ನಾನು ಪರಿಗಣಿಸಿಲ್ಲ ಅಂತ ಹೇಳಿದ್ದೀನಿ. ಹಾಗಾಗಿ ಸನ್ಮಾನ್ಯ ಡಾಕ್ಟರ್ ನಿತಿನ್ ಚಂದ್ರ ಹಟ್ಟಿಕಾರ್ ಸಮಾಧಾನಕರವಾಗಿ ಅಂತ ಅನ್ಕೊಳ್ಬೇಕು ಅವರಷ್ಟೇ. ಶ್ರೀ ಅರುಣ್ ಜೋಶಿ ಸಮಾಧಾನಕರ, ಭಾಗ್ಯಶ್ರೀ ಪೇಡ್ನೇಕರ್ ಸಮಾಧಾನಕರ, ಶೇಖರ್ ಪಾಟೀಲ್ ಸಮಾಧಾನಕರ, ಡಾಕ್ಟರ್ ಸುಧಾ ಕುಲುಗೂರ್ ಸಮಾಧಾನಕರ, ಪಾರ್ವತಿ ಹಮ್ಮಗಿ ಸಮಾಧಾನಕರ, ಕೃಷ್ಣಮೂರ್ತಿ ಕಟ್ಟಿಮನಿ ಸಮಾಧಾನಕರ, ಲಲಿತಾ ಪಾಟೀಲ್ ಸಮಾಧಾನಕರ, ಸುಮಂಗಲಾ ದೇಸಾಯಿ ಸಮಾಧಾನಕರ, ಸಿಎಂ ತೆಂಗಾರ್ ಸಮಾಧಾನಕರ, ಲಲಿತಾ ಸಿದ್ದಿ ಸಮಾಧಾನಕರ, ಶಿವಕುಮಾರ್ ಆ್ಯಂಡ್ ಶಾಂಭವಿ ಸಮಾಧಾನಕರ, ಉಮಾಕಾಂತ್ ಅರ್ಕ್ಸಾವಿ ಸಮಾಧಾನಕರ. ಬಹುಶಃ ಅವ್ರಿಗೆ ಎಷ್ಟು ಸಮಾಧಾನ ಆಗಿದೋ ಎಷ್ಟು ಬಿಟ್ಟದೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಇನ್ನು ತೃತೀಯ ಸ್ಥಾನ ಕುಮಾರಿ ನಾಗರತ್ನ ಉಡುಪಿ, ದ್ವಿತೀಯ ಸ್ಥಾನ ಡಾಕ್ಟರ್ ವೀರಪ್ಪ ಅನಿಗೋಡ್, ಪ್ರಥಮ ಸ್ಥಾನ ಶ್ರೀಮತಿ ಗೌರಿ ಸಿದ್ದಿ, ಈಗ ಬಹುಶಃ ನನಗೊಂದೇನೋ ತೃಪ್ತಿ ನಾನು ಏನೋ ಒಂದು ಲೆಕ್ಕಕ್ಕೆ ನಾನು ಮಾಡಿದ್ದೀನಿ ಅಂತ ಅನ್ನುವಂಥ ಒಂದು ಸಮಾಧಾನ ಅಂತೂ ನನಗಿದೆ.
ಸೊ ನಿರ್ಣಾಯಕರಾಗಿ ನಮ್ಮನ್ನು ಇಲ್ಲಿ ಕರೆಸಿ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ವೇದಿಕೆ ಮೇಲಿನ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸಿ ಸಹಾಯ ಮಾಡಿದ್ರೆ ನೆನೆಯುವಂತ ಒಂದು ಧರ್ಮ. ಆ ನಿಟ್ಟಿನಲ್ಲಿ ಅವರ ಹೆಸರೇ ನಮ್ಮ ಅಡಿಯಂದ್ರ ದತ್ತಿ ಇಟ್ಟಿದ್ದಾರೆ, ಪ್ರತಿ ವರ್ಷ ಮಾಡ್ತಾರೆ. ಹೀಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರ ಆಶೀರ್ವಾದ ಇನ್ನೂ ಹೆಚ್ಚು ನನಗೆ ಎತ್ತರವಾಗಿ ಬೆಳಲಿಕ್ಕೆ ಅವರ ಅನುಗ್ರಹ, ಅವರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ನೆನೆಯುತ್ತಾ, ಮತ್ತೆ ಜಗುಚಂದ್ರ ಬಗ್ಗೆ ನನಗೆ ಬಹಳ ಒಳ್ಳೆಯ ರಂಗಕರ್ಮಿ. ಇಲ್ಲಿ ಅವ್ರು ಇಷ್ಟು ಹಾಫ್ ಶರ್ಟ್ ಹಾಕ್ತಾ ಇದ್ರು, ಬಹಳ ಚಂದ ಕಲರ್ ಒಳ್ಳೆಯ ಅದ್ಭುತವಾಗಿ ನಟನೆ ಮಾಡ್ತಾ ಇದ್ರು. ನನಗೂ ಸಹ ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ರು. ಅವರ ಹೆಸರಲ್ಲಿ ನಮ್ಮ ಶಂಕರ್ ಕುಂಬಿ ಅವರು ಅದನ್ನ ಒಂದು ನೇತೃತ್ವ ವಹಿಸಿಕೊಂಡು ಅದನ್ನ ದತ್ತಿ ಮಾಡಿದಂತ ಕೀರ್ತಿ ಅವರಿಗೆ ಸಲ್ತಿದಂತಕ್ಕಂಥ ಮಾತನ್ನ ಇನ್ನ ನಾಲ್ಕನೇ ದತ್ತಿ ನನ್ನ ಸಹೋದರಿ ಸಮಾನ ನಮ್ಮ ಕಟ್ಟಿಮಠ್ ಮೇಡಮ್ ಅವರು. ಅವ್ರು ಹೇಳಿದ್ರು, ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಶಿಕ್ಷಕ ಸಂಘದ ಅಧ್ಯಕ್ಷ ಇದ್ದಾಗ ಅವರು ಕೋಶಾಧ್ಯಕ್ಷರಾಗಿದ್ರು. ಅವರ ಅವಧಿ ಒಳಗೆ ನಾವೆಲ್ಲ ಪ್ರತಿ ವರ್ಷ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ರಾಜ್ಯ ಮಟ್ಟದ್ದು ನಮ್ದ್ರಲ್ಲಿ 96 ಒಳಗ ಆಲ್ ಇಂಡಿಯಾ ಕಾನ್ಫರೆನ್ಸ್ ಮಾಡಿದ್ವಿ. ಐಫೆಕ್ಟ್ ಅಂತ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಟೀಚರ್ಸ್ ಆರ್ಗನೈಸೇಷನ್. ಅದನ್ನ ಹುಬ್ಬಳ್ಳಿ ಒಳಗ 96 ಅಕ್ಟೋಬರ್ 26, 27 ಇಡೀ ದೇಶದ ತುಂಬ ಬರ್ತಕ್ಕಂಥ UGC ಚೇರ್ ಪರ್ಸನ್ ಕರ್ಸಿದ್ವಿ. ಅಲ್ಲಿ ವೆಸ್ಟ್ ಬೆಂಗಾಲ್ ಎಜುಕೇಶನ್ ಮಿನಿಸ್ಟರ್ ಕರ್ಸಿದ್ವಿ. ರಮೇಶ್ ಕುಮಾರ್ ಸ್ಪೀಕರ್ ಇದ್ರವಾಗ. ಈ ರೀತಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಬಂಧುಗಳೇ. ಯಾಕೆ ಅಂದ್ರೆ ಆ ಸಂದರ್ಭದಲ್ಲಿ ಸವಾಯಿ ಗಂಧರ್ ನಾನು 3 ದಿವಸ ಬಹಳ ಒಳ್ಳೆ ಕೆಲಸ ಮಾಡಿದ್ವಿ. ಕಾರ್ಯಕ್ರಮ ಮಾಡಿ ಮತ್ತೆ ನಾವು 2 ಲಕ್ಷ ರೂಪಾಯಿ ಉಳಿಸಿದ್ವಿ. ಎಲ್ಲೆಲ್ಲಿ ಏನ್ ಮಾಡಿದ್ವಿ, ಎಲ್ಲಿ ನಮ್ ಡೆಫಿಸಿಟ್ ಆಗಿಲ್ಲ ಸರ್. ಬಜೆಟ್ ಎಲ್ಲ ಹಣ ಉಳಿಸೇ ಬಿಟ್ಟೆ ನಾವು. ಅದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಂಘ 27 ಲಕ್ಷ ರೂಪಾಯಿ ಉಳಿಸಿದ್ದೇವೆ. ಇಲ್ಲಿ ಸದ್ಯಕ್ಕೆ ನಾ ಏನ್ ಹಂಗೆ ಬಿಟ್ಟು ನಾನು ಡೆಫಿಸಿಟ್ ಮಾಡಿ ಹೋಗೋದಿಲ್ಲ. ಹೋಗುವಾಗ 1 ಲಕ್ಷ 2 ಲಕ್ಷ ಇದ್ದೇ ಕೊಟ್ಟು ಹೋಗ್ತಾನಲ್ಲ. ಇಲ್ಲ ಅಂದ್ರೆ ನನ್ನ ಕೈಲಿಂದ 1 ಲಕ್ಷ ರೂಪಾಯಿ ಪಗಾರದ ಹಾಕಿ ಕೊಡ್ತೇವೆ. ಯಾಕಂದ್ರೆ ನಾಳೆ ಟಿಕೆಟ್ ಕೊಡ್ಬೋದು, ಅಂಗಡಿ ಹೋಗಿ ಹಣ ಹಂಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪರ್ಸೆಂಟ್ ವಿಶ್ವಾಸ ಇಟ್ಕೊಂಡು ನನಗೇನು ಜವಾಬ್ದಾರಿ ಕೊಟ್ಟರ ಕೊನೆಗೆ ಹೋಗುವಾಗ ಹೇಳ್ತಾ ಇದ್ದೇನೆ, ನಾನು ಅವಧಿ ಮುಗುವಾಗ 1 ಲಕ್ಷ ರೂಪಾಯಿ ಜಮಾ ಇಟ್ಟು ಹೋಗ್ತಾ ಇದ್ದೇನೆ. ಮುಂದ್ ಬಂದವ್ರು ಕಾರ್ಯಕ್ರಮ ಮಾಡ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ನಾಳೆ ಎಲ್ಲ ಹಣ ತಿಂದು ಹೋಗುವ ಅಂತಕ್ಕಂಥ ಭಾವನೆ ಬರ್ತಾವ. ಆ ರೀತಿ ಎಂದೂ ಇದರಲ್ಲಿ ಪ್ರಸಾದಕ್ಕೆ ಯಾವುದೇ ರೀತಿ ಬಳಕೆ ಮಾಡಿಕೊಳ್ಳದೆ ಇದ್ದಂತ ನಿಮ್ಮ ಸಹಾಯ ಸಹಕಾರ, ಅದು ಕುಂಬಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತಾರ. ನಮ್ತಕ್ಕಂಥ ಎಲ್ಲರ ಸಹಾಯ ಸಹಕಾರ ತಗೊಂಡು ಅದು ಸಮಾಜದಲ್ಲಿ ಅವಕಾಶ ಕೊಟ್ಟಾಗ ಒಳ್ಳೆ ಹೆಸರು ಇಟ್ಕೊಂಡು ಹೋಗ್ಬೇಕು. ನೋಡ್ಪ ಅಂಗಡಿಯಾಗ ಚಲೋ ಕೆಲಸ ಮಾಡಿದ ಅಂತಕ್ಕಂಥದ್ದು ಆ ಒಂದು ಹೆಸರಿಂದ ಮತ್ತೊಮ್ಮೆ ಇರಲಿ. ಹೀಗಾಗಿ ಈ ಇದೇ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಏನೋ ಬಹಳ ಅದ್ಭುತವಾಗಿ ಇದಕ್ಕೂ ಕೆಲವು ಟೀಕೆ ಟಿಪ್ಪಣ ಬಂದು ನೋಡಿರ್ಬೇಕು. ಎಲ್ಲ ನಮ್ಮ ಇದರೊಳಗೆಲ್ಲ ಯಾಕ ಅಂಗಡಿ ಹೆಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀವಿ ಅಂತಕ್ಕಂಥ ನಾ ಹೇಳಿಕ್ ಹೋದ್ರೆ ಅವ್ರ ಹೆಸರು ಸುಟ್ಟರೆ ಮಸಲಿಗೆ ವಿಭೂತಿಯಾದೆ, ಇತರೆ ಸಗಲಿಯಾದೆ, ಸತಿದರೆ